ನಮಸ್ಕಾರ. ಚಂದದ ಹರಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವ್ಯಕ್ತಿ ತನ್ನ 4 ಜನ ನೋಡಲಿ, ರೆಕಗ್ನೈಸ್ ಮಾಡಲಿ ಅಂತ ಬಯಸ್ತಾನೆ. ಯಾರೇ ಆಗಿರ್ಬೋದು, ಅದು ಸಾಮಾನ್ಯ ಮನುಷ್ಯ ಆಗಿರ್ಬೋದು ಅಥವಾ ಬಹಳ ದೊಡ್ಡ ಒಬ್ಬ ಸನ್ಯಾಸಿಯೇ ಆಗಿರ್ಬೋದು. ತನಗೊಂದು ರೆಕಗ್ನಿಷನ್ ಸಿಗಲಿ ಅನ್ನೋದು, ಅಂದರೆ ಮನ್ನಣೆ ಬೇಕು ಯಾರಿಗೆ ಆಗಲಿ. ಇವತ್ತಿನ ವಿಷಯನೂ ಅದೇ, ಮನ್ನಣೆ ಯಾರು ಜಾಸ್ತಿ ಬಯಸ್ತಾರೆ ಅಂತಕ್ಕಂಥದ್ದು. ಈ ವಿಷಯವನ್ನು ಚರ್ಚೆ ಮಾಡೋಕ್ಕೆ ಅಂತ 2 ತಂಡಗಳು ಸಿದ್ಧವಾಗಿದೆ. ಅದರಲ್ಲಿ ಮೊದಲ ತಂಡದ ನಮ್ಮ ಗೆಳೆಯರು ಏನು ವಾದ ಮಾಡ್ತಾರೆ ಅಂದರೆ, ಮನ್ನಣೆಯನ್ನು ಬಯಸೋರು ಗಂಡಿಗೆ ಹೆಚ್ಚು ಮನ್ನಣೆ ಬೇಕಾಗುತ್ತೆ, ರೆಕಗ್ನಿಷನ್ ಬೇಕಾಗುತ್ತೆ ಅಂತ ವಾದ ಮಾಡೋಕ್ಕೆ ಬಂದಿರತಕ್ಕಂತಹ ನಾಟಕಕಾರರಾದ, ವಾಗ್ಮಿಗಳಾದ, ಬರಹಗಾರರಾದ ವಿ ಗುಂಡೂರಾವ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಹೌದು, ಮನ್ನಣೆ ಬೇಕು, ಗಂಡಸರೇ ಅದನ್ನು ಬಯಸ್ತಾರೆ. ನನ್ನ ಯಾರಾದರೂ ರೆಕಗ್ನೈಸ್ ಮಾಡಿದಾಗ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಕ್ಕಂತಹ ನಮ್ಮ ಉಮೇಶ್ ಗೌಡ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮನ್ನಣೆ ಗಂಡಿಗಿಂತ ಹೆಣ್ಣೆ ಹೆಚ್ಚು ಬಯಸ್ತಾಳೆ. ಹೆಂಗಸರ ರೆಕಗ್ನಿಷನ್ನು ಎಲ್ಲ ಕಡೆ ಇರುತ್ತೆ. ಅದು ಆ ದೃಷ್ಟಿಯಿಂದ ಹೆಣ್ಣು ಈ ಕಡೆಗೆ ಹೆಚ್ಚು ವಾಲ್ತಾಳೆ. ಹೆಣ್ಣಿಗೆ ರೆಕಗ್ನಿಷನ್ ಬೇಕು ಅಂತ ಹೇಳಲಿಕ್ಕೆ ಬಂದಿರುವಂತಹ ಕವಿಗಳಾದ, ಮಿತ್ರರು ಆದ, ಅಂಕಣಕಾರರಾದ ಡೊಂಡಿರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೌದು, ಹೆಣ್ಣಿಗೆ ರೆಕಗ್ನಿಷನ್ ಬೇಕು, ಒಂದು ಸನ್ಮಾನ ಬೇಕು, ಆಕೆಗೆ ಒಂದು ಮನ್ನಣೆ ಬೇಕು, ಮೊದಲ ಒಂದು ಸ್ಥಾನದಲ್ಲಿ ಒಂದು ಸ್ಥಳ ಬೇಕು ಅಂತ ಬಯಸ್ತಾಳೆ. ನಾನು ಎಷ್ಟೋ ಜನ ನಟಿಯರನ್ನೇ ನೋಡಿದ್ದೀನಿ ನಾನು ಅಂತ ಹೇಳ್ತಕ್ಕಂತಹ ಚಿತ್ರನಟ ಶ್ರೀಕಂಠ, ನಮ್ಮ ಗೆಳೆಯರು, ಅವ್ರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ವ್ಯಕ್ತಿ ಸಾಮಾನ್ಯವಾಗಿ ತನ್ನನ್ನು ಗುರುತಿಸ್ಲಿ ಅಂತ ಬಯಸ್ತಾನೆ. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡು ಕೂಡ ಹೋಗಿರ್ತಾರೆ. ಕೆಲವರು ವಿಚಿತ್ರವಾದ ಡ್ರೆಸ್ಸುಗಳನ್ನು ಹಾಕ್ಕೊಂಡು ಆ ಮೂಲಕ ಗಮನವನ್ನು ಸೆಳೀತಾರೆ. ನೀವು ಕ್ರಿಕೆಟ್ ಮ್ಯಾಚ್ಗಳಾದಾಗ ನೋಡ್ಬೋದು, ಅದು ಏನೇನು ತಲೆಗೆ ಸಿಕ್ಕಿಸ್ಕೊಂಡಿರ್ತಾರೆ, ಕೋಳಿ ಪುಕ್ಕುಗಳೆಲ್ಲ ಸಿಕ್ಸ್ಕೊಂಡಿರ್ತಾರೆ, ಕೈಯಲ್ಲಿ ಡೋಲ್ಗಳೆಲ್ಲ ಸಿಕ್ಸ್ಕೊಂಡಿರ್ತಾರೆ. ಅಂದರೆ ಅಲ್ಲಿರೋ 50,000 ಜನದಲ್ಲಿ ಅವ್ರ ಕಡೆ ಕ್ಯಾಮ್ರಾ ಹೋಗಲಿ ಅಂತ ಹೋಗುತ್ತೆ ಕೂಡ ಕ್ಯಾಮ್ರಾ. ಈಗ ಪಕ್ಕದಲ್ಲೇ ನಾನು ಕೂತಿದ್ರೆ ನನ್ನ ಕಡೆ ಬರೋಲ್ಲ, ಅವ್ರನ್ನ ತೋರಿಸ್ತಾರೆ. ಹೀಗಾಗಿ ಹೇಗೋ ಒಂದು ರೀತಿಯಲ್ಲಿ ಅದನ್ನು ಕಾಣಿಸ್ಕೋಬೇಕು. ಹಿಂದೆ ರಾಜ ಮಹಾರಾಜರಿದ್ದ ಕಾಲದಲ್ಲಿ ಒಂದಿಮಾಗದರು ಅಂತ ಇರೋರು, ದುಡ್ಡು ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋರು. ಅವ್ರದ್ದೇನಪ್ಪ ಕೆಲಸ ಅಂದರೆ ರಾಜನ ಯದ್ವಾ ತದ್ವಾ ಹೊಗಳೋದು ಅಷ್ಟೇ. ರಾಜಾದಿರಾಜ, ರಾಜ ಮಾರ್ತಾಂಡ, ಕವಿ ಕುಲ ತಿಲಕ, ಈ ಥರ ಎಲ್ಲ ಹೇಳಿಬಿಟ್ಟು ಮಹಾರಾಜರು ದಯಮಾಡಿಸುತ್ತಿದ್ದಾರೆ ಅಂದಾಗ ಅವರು ಬಂದು ಕೂತ್ಕೊಂಡು ಹೀಗಂದು ನಮಸ್ಕಾರ ಮಾಡಿ, ಪ್ರಭುಗಳೇ, ಮಂತ್ರಿಗಳೇ ಅಂತ ಅವರು ಶುರು ಮಾಡೋರು. ಇಷ್ಟು ಬಿಲ್ಡಪ್ ಬೇಕಾ? ಅದು ಯೋಚನೆ. ಈ ಬಿಲ್ಡಪ್ ಯಾಕೆ ಕೊಡ್ತೀವಿ ಅಂದರೆ ಅವ್ರನ್ನವರು ಹೊಗಳಿಸ್ಕೋಬೇಕು. ಯಾರೂ ಹೊಗಳದೇ ಇದ್ದಾಗ ದುಡ್ಡು ಕೊಟ್ಟು ಹೊಗಳಿಸ್ಕೋಬೇಕು. ನಮ್ಮಲ್ಲಿ ನಮ್ಮ ಸ್ನೇಹಿತರು ಭಾಳ ಜನ ಇದ್ದಾರೆ, ಅವರು ಹುಟ್ಟುಹಬ್ಬದ ಶುಭಾಶಯಗಳಿಗೆ ಅವರೇ ದುಡ್ಡು ಕೊಟ್ಟು ಹಾಕ್ಸ್ಕೊತಾರೆ ಪೇಪರಲ್ಲಿ. ಅವರೇ ಒಂದು 50,000 ಕೊಟ್ಬಿಟ್ಟು ಶುಭಾಶಯ ಹೇಳಲಿಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ ಅಂಥೇಳಿ ಅವರ ಹೆಸರಲ್ಲಿ ಇವರೇ ದುಡ್ಡು ಕೊಟ್ಟು ಹಾಕ್ಸ್ಕೊತಾರೆ. ಮರಗಳ ಮೇಲೆ, ಕಂಬಗಳ ಮೇಲೆ ಎಲ್ಲ ಕಡೆ ಶುಭಾಶಯ. ಅಲ್ಲ, ಯಾರು ಅದನ್ನು ಓದಲ್ಲ, ನೋಡಲ್ಲ. ಹೇಳೋನು ಮನೆಗೆ ಬಂದು ಹೇಳ್ತಾನೆ, ಎಲ್ಲ ಫೋನ್ ಮಾಡ್ತಾನೆ. ಮರದ ಮೇಲೆ ಯಾಕೆ ಶುಭಾಶಯ ಬೇಕು? ಕಂಬದ ಮೇಲೆ ಯಾಕೆ ಬೇಕು? ಆ ಕಂಬಗಳ ಮೇಲೆ ಶುಭಾಶಯ ಇರೋದಕ್ಕೆ ನಾಯಿಗಳು ಸುಮ್ಮನೆ ಬಿಡುತ್ತಾ? ಇವೆಲ್ಲನೂ ಯೋಚನೆ ಮಾಡಬೇಕಾದ ವಿಷಯಗಳು. ಶುಭಾಶಯ ಒಳಗಡೆಯಿಂದ ಬರಬೇಕು, ಒಂದು ಹೊಗಳಿಕೆ ಒಳಗಡೆಯಿಂದ ಬರಬೇಕು. ನಾನು ಶ್ರೀಕಂಠ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ರೆ ಅದು ಹೃದಯಪೂರ್ವಕವಾಗಿರಬೇಕೇ ವಿನಃ ಅದು ತೋರಿಕೆಯ ಮಾತಾಗಬಾರ್ದು. ಆದ್ದರಿಂದ ಹೊಗಳಿಕೆಯನ್ನು ಹೆಂಗಸರು ಬಯಸ್ತಾರೆ, ಗಂಡಸರು ಬಯಸ್ತಾರೆ. ಈ ಇಬ್ಬರಲ್ಲಿ ಹೆಚ್ಚು ಬಯಸೋರು ಗಂಡಸು ಅಂತ ವಾದ ಮಾಡೋಕ್ಕೆ ಬಂದಿರತಕ್ಕಂಥವ್ರು ಗುಂಡೂರಾಯರು. ಗಂಡಸರಿಗೆ ಮನ್ನಣೆ ಯಾಕೆ ಜಾಸ್ತಿ ಬೇಕು, ಯಾಕೆ ರೆಕಗ್ನಿಷನ್ ಜಾಸ್ತಿ ಬೇಕು ಅಂತ ಈಗ ನೀವು ಹೇಳಬೇಕು. ಚೆನ್ನಾಗಿ ಹೇಳಿದ್ರಿ ನೀವು, ಭಾಳ ಚೆನ್ನಾಗಿ. ಈ ಕಂಬದ ಮೇಲೆ ಶುಭಾಶಯ ಬರೆಸ್ಕೊಂಡ್ರೆ ನಾಯಿ ಸುಮ್ಮನೆ ಬಿಡಲ್ಲ, ಮರದ ಮೇಲೆ ಶುಭಾಶಯ ಬರೆಸ್ಕೊಂಡ್ರೆ ಕೋತಿಗಳು ಸುಮ್ಮನೆ ಬಿಡಲ್ಲ. ಮರದ ಮೇಲೆ ಆದರೆ ಬಯಸ್ತಾನೆ ಪಾಪ, ಮರದ ಮೇಲೆ ಬಯಸೋದು ಯಾಕೆಂದರೆ ಅಮರ ಆಗಬೇಕು ತನ್ನ ಹೆಸರು ಅಂತ. ಸೊ ಬಿಡಲ್ಲ ಮನುಷ್ಯನಿಗೆ. ನೇಚರೇ ಕೋತಿ ಆದರೂ ಆಗಲಿ, ನಾಯಿ ಆದರೂ ಆಗಲಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನೀವು ಭಾಳ ಚೆನ್ನಾಗಿ ಅವಾಗ ಕೋಟ್ ಮಾಡ್ತಾ ಇರ್ತೀರ. ಪಟಂ ಛಿಂದ್ಯಾತ್ ಘಟಂ ಭಿಂದ್ಯಾತ್ ಕುರಿಯಾತ್ ಗಾರ್ಧಬ ಆರೋಹಣ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವೇತ್. ಯಾವುದೋ ಪೇಪರು ಅದು ಇದನ್ನು ಹರಿದಾಕ್ಬಿಡೋದು, ಇನ್ಯಾವುದೋ ಒಂದು ಮಡಿಕೆ ಇದ್ದರೆ ಅದನ್ನು ಹೊಡೆದಾಕ್ಬಿಡೋದು.
ಕತ್ತೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡೋದು. ಹೆಂಗೋ ಒಂದು ಕಡೆ ಪ್ರಸಿದ್ಧವಾಗಬೇಕು. ಪ್ರಸಿದ್ಧ ಅನ್ನೋದು ಭಾಳ ಎಲ್ಲದರಲ್ಲೂ ಭಾಳ ಇಂಪಾರ್ಟೆಂಟ್ ಪದ ಯಾವ್ದು ಗೊತ್ತಾ? ಪ್ರಸಿದ್ಧ ಪುರುಷೋಭವೇ. ಪುರುಷ ಅಂತ ಒಂದಿದೆ ಇಲ್ಲಿ. ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳಿದ್ದಾರೆ, ಎಷ್ಟು ಚೆನ್ನಾಗಿ, ಎಂಥ ಬ್ಯೂಟಿಫುಲ್ ಮಾತ್ರ. ಹಳೇದು ಒಂದು ಇದೆ, ಅದು ಅನ್ನದಾತುರಕ್ಕಿಂತ ಅದ್ರ ಜೊತೆಯಲ್ಲಿ ಇನ್ನೊಂದಿದೆ. ಸಿರಿ ಮಾತ್ರಕ್ಕೇನಲ್ಲ, ಪೆಣ್ ಮಾತ್ರಕ್ಕೇನಲ್ಲ, ಜನರು ಕರುಬಿ ಕೆಸರು ದಾರಿಯಲ್ಲಿ ಸಾಗುವುದು. ಜನರು ಬಿರುದ ಗಳಿಸಲಿ ಕೆಸೆಪ, ಪೆಸರ ಪಸರಿಸಲಿ ಎಸೆಪ, ದುರಿತಗಳಿಗೆ ಎಣೆಯುಂಟೆ ಮಂಕುತಿಮ್ಮ. ಮಾಡದೇ ಇರುವಂಥ ಎಂತೆಂಥ ಕೆಲಸಗಳು ಮಾಡ್ತಾನೆ. ಹೆಸರಿಗೆ ಮಾಡಬೇಕು, ನನ್ನ ಹೆಸರು ಶಾಶ್ವತ ಆಗಿರಬೇಕು, ಹಿಂಗಿರಬೇಕು ಅಂತ ಅಲ್ಲಿ ಕೆತ್ತಿದ್ದು, ಬರೆಸಿದ್ದು, ಕೊರೆದಿದ್ದು, ಮಾಡಬಾರ್ದನ್ನೆಲ್ಲ ಮಾಡೋದ್ರಿಂದನೇ ಇದರ ಹೆಸರುಗಳು ಇರಲಿ ಅಂತ ಹಿಂಗೆ ಹೇಳ್ತಾ ಇರೋದು. ಹೆಂಗೋ ಒಂದು ಕಡೆ ನಾನು ಪ್ರಸಿದ್ಧಿ ಆಗಬೇಕು, ಪ್ರಸಿದ್ಧಿ. ಪಾಪ ಪೂವರ್ ಹೆಣ್ಣು ಪೂವರ್ ಹೆಣ್ಣು ಅಂತ ಯಾತಕ್ಕೆ ನಾನು ಹಿಂಗೆ ಕೈ ತೋರಿಸ್ತಾ ಇದ್ದೀನಿ ಅಂತಂದರೆ, ಹಿಂದಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ನಮ್ಮ ಮನೆಯಲ್ಲಿ ತಾಯಿ ಇದ್ಲು. ಅವ್ರು ಇಡೀ ಸಂಸಾರ ನೋಡ್ಕೊಳ್ತಾ ಇರಲು. ಯಾವತ್ತೂ ನನ್ನ ಎದುರು ಅನ್ನ ಚೆನ್ನಾಗಿದೆ, ಸಾರು ಚೆನ್ನಾಗಿದೆ, ಚಪಾತಿ ಚೆನ್ನಾಗಿದೆ ಅಂತ ಯಾರು ಹೊಗಳದೇ ಇದ್ರೂ ಮನೆಯವ್ರಿಗೆಲ್ಲ ಅಷ್ಟೇ ಅಲ್ಲದೆ ಇನ್ನು ಮಿಕ್ಕಿದ ಬಂಧು ಬಳಗಗಳಿಗೆಲ್ಲ ಮತ್ತು ಗೆಸ್ಟ್ಗಳಿಗೆಲ್ಲ ಸೇವೆ ಮಾಡ್ತಾಯಿದ್ಲು. ಅವ್ರು ತಾನು ಮಾತ್ರ ಅಲ್ಲೇ ಇದ್ಲು. ಕಸ್ತೂರಿ ಅವರು ಒಂದು ಮಾತು ಹೇಳಿದ್ದಾರೆ. ಹಿಂದಿನ ಕಾಲದಲ್ಲಿ ನಾವು ಹಳೆ ಮನೆಗಳು ಇವಾಗಲೂ ನೋಡಿ, ಮನೆಯಲ್ಲಿ ವರಾಂಡ, ಹಾಲು, ಲಿವಿಂಗ್ ರೂಮು, ಬೆಡ್ರೂಮು, ಡೈನಿಂಗ್ ಹಾಲು ಅದೆಲ್ಲ ಆದಮೇಲೆ ಕೊನೆಯಲ್ಲಿ ಅಡುಗೆ ಮನೆ ಅಲ್ಲೆಲ್ಲೋ ಇರುತ್ತೆ. ಅಲ್ಲಿ ಹಿಂದಿನ ಕಾಲದಲ್ಲಿ ಸ್ಟವ್ಗಿವೆಲ್ಲ, ಎಲೆಕ್ಟ್ರಿಕ್ ಸ್ಟವ್, ಗ್ಯಾಸ್ ಸ್ಟವ್ ಇದೆಲ್ಲ ಬರೋಕ್ಕೆ ಮುಂಚೆ ಊದ್ತಾ ಇದ್ಲಲ್ಲ, ಆ ಹೊಗೆನಲ್ಲಿ ತಾಯಿ ಕಳೆದೋಗ್ಬಿಡ್ತಾ ಇದ್ಲಂತೆ. ಅದಕ್ಕೆ ಕಸ್ತೂರಿ ಒಂದು ಹೇಳಿದ್ದಾರೆ, ಒಲೆ ಮರೆ ತಾಯಿ ಅಂತ ಅಲ್ವಾ? ಒಲೆ ಮರೆ ತಾಯಿ. ಇದು ತಾಯಿ ಪಾಪ ಇದ್ದು ಎಲ್ಲರನ್ನೂ ಮುಂದಕ್ಕೆ ಕಳಿಸ್ತಾ ಇರ್ತಾಳೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹಳೆ ಭಾಳ ಫೇಮಸ್ ಇರೋದು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್. ಅವನು ಗಂಡನ್ನ, ಮಗನ್ನ, ತಂದೆನ ಇಲ್ಲೆಲ್ಲರೂ ಮುಂದೆ ಇರ್ತಾಳೆ. ತಾನು ಮಾತ್ರ ಹಿಂದೆ ಇರೋರಲ್ಲೇ ಇಷ್ಟಪಡ್ತಾಳೆ. ಅವಳು ಕಿಂಗ್ ಮೇಕರ್ ಆಗೋಕ್ಕೆ ಇಷ್ಟಪಡ್ತಾಳೆ ಹೊರತು ಕಿಂಗ್ ಆಗೋಕ್ಕೆ ಇಷ್ಟಪಡಲ್ಲ. ಕಿಂಗ್ ಅಂದರೆ ಅರ್ಥ ಕ್ವೀನ್ ಅಂತಲೂ ಅರ್ಥ. ತಾನೇ ಅಧಿಕಾರದಲ್ಲಿ ಇರಬೇಕು ಅಂತ ಇಷ್ಟಪಡಲ್ಲ. ಅವ್ರು ಚೆನ್ನಾಗಿರಲಿ, ಮಗು ಚೆನ್ನಾಗಿರಲಿ. ನಿಮಗೊಂದು ಸಣ್ಣ ನಮ್ಮ ಸ್ನೇಹಿತರೊಬ್ಬರು ಶಾಂತಾರಾಮ್ ಶೆಟ್ಟಿ ಅಂತಿದ್ದಾರೆ. ಅವರು ಒಂದು ಪದ್ಯ ಕಳಿಸಿದ್ದಾರೆ ಭಾಳ ಚೆನ್ನಾಗಿ. ಎಷ್ಟು ಚೆನ್ನಾಗಿ ನೋಡಿ. 8 ವರ್ಷದ ನನಗೆ ದಿನ ಸತ್ಯ ಹರಿಶ್ಚಂದ್ರನ ಕತೆ ಹೇಳುತ್ತಿದ್ದ ಅಮ್ಮ. 8 ವರ್ಷದ ನನಗೆ ದಿನ ಸತ್ಯ ಹರಿಶ್ಚಂದ್ರನ ಕತೆ ಹೇಳುತ್ತಿದ್ದ ಅಮ್ಮ ತಾನು ಮಾತ್ರ ಸುಳ್ಳು ಹೇಳ್ತಿದ್ಲು. ಏನಂತ ಗೊತ್ತಾ? ನಾ ಉಂಡೆ ನೀ ಉಣ್ಣು ಮಗ ಅನ್ನುವಾಗಲೆಲ್ಲ ಅಮ್ಮನ ಖಾಲಿ ಹೊಟ್ಟೆ ಸುಳ್ಳಿನಿಂದಲೇ ತುಂಬುತ್ತಿತ್ತು. ಬ್ಯೂಟಿಫುಲ್ ಅಲ್ವಾ? ಇವಳು ಪಾಪ ಹಿಂಗಿದ್ದು ಅವ್ರು ಚೆನ್ನಾಗಿರ್ಬೇಕು, ಇವ್ರು ಚೆನ್ನಾಗಿ, ನಮ್ಮ ಯಜಮಾನ್ರು ಚೆನ್ನಾಗಿರ್ಬೇಕು, ಹಿಂಗೆ ಚೆನ್ನಾಗಿರಬೇಕು. ಇವಾಗ ನಾವೆಲ್ಲ ಪ್ರೋಗ್ರಾಮ್ಗಳಿಗೆಲ್ಲ ಹೋದಾಗ ನಮ್ಮ ಹೆಂಡ್ತಿ ಅಲ್ಲೇನು ಸಿಗತ್ತೋ ಇಲ್ವೋ, ಹಿಂಗಿರಲ್ವ ಅಂತ ನಮ್ಮ ಹೆಂಡ್ತಿರು ನಮಗೆಲ್ಲ ಡಬ್ಬಿ ಹಾಕ್ಕೊಟ್ಟು ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ತಾರೆ. ತಾವು ಮಾತ್ರ ಎಷ್ಟೋ ಪ್ರೋಗ್ರಾಮ್ಗಳು ನೋಡಲ್ಲ ಅಂದರೆ ನೋಡೋಕ್ಕೆ ಆಗದೆ ಇರೋ ಥರ ಇರುತ್ತೆ ಅಂತಲ್ಲ. ಸೊ ಈ ಥರ ಇದ್ದು ಹೆಣ್ಣು ಯಾವಾಗಲೂ ಹಿಂದೆ ಇದ್ದು ಅವಳಿಗಿರೋದು ಏನು ಪಾಪ, ಯಾವುದೋ ಒಂದು ಫ್ಯಾಷನಲ್ಲಿ ಒಂದು 4 ಡ್ರೆಸ್ಗಳು ಹಾಕ್ಕೊಂಡು ಚುಮ್ಸ್ಕೊಂಡು ಹಿಂಗೆ ಮಾಡಿದ್ಲು, ವೆಲ್ಕಮ್ ಅಂತ ತಿಂಗಾಳೆ ಅಂದ ಮಾತ್ರಕ್ಕೆ ಅವಳಿಗೆಲ್ಲ ರೆಕಗ್ನಿಷನ್ ಬೇಕು. ಎಲ್ಲಿ ರೆಕಗ್ನಿಷನ್ನು? ಎಲ್ಲಿದೆ ಹೆಣ್ಣಿಗೆ ರೆಕಗ್ನಿಷನ್ನು? ಎಲ್ಲಿ ಬಯಸ್ತಾಳೆ ಅವಳು? ರೆಕಗ್ನಿಷನ್ನೇ ಇಲ್ಲದೆ ಇಡೀ ಪ್ರಪಂಚನ ಆಗ್ತಾ ಇದ್ದಾಳಲ್ಲ. ಭೂಮಿ ತಗೊಳ್ಳಿ, ಭೂಮಿ ತಾಯಿ, ಇವಳು ಎಲ್ಲಿದೆ ರೆಕಗ್ನಿಷನ್? ಇವ್ರ ಮೇಲೆ ಇಲ್ಲೇ ಬದುಕ್ತಾ ಇರ್ತೀವಿ ನಾವು. ಮಾಡಬಾರ್ದು ಅನಾಹುತಗಳನ್ನೆಲ್ಲ, ಅನ್ಯಾಯಗಳನ್ನೆಲ್ಲ, ಅನಾಚಾರಗಳನ್ನೆಲ್ಲ ಭೂಮಿ ಮೇಲೆ ಮಾಡದೇ ಇದ್ರೂ ಕ್ಷಮಯ ಧರಿತ್ರಿ ಅಂತ ಹೆಸರಿಟ್ಕೊಂಡಿದ್ದಾಳೆ. ಸೊ ಆದ್ದರಿಂದ ಹೆಣ್ಣು ಪಾಪ ನಿಸ್ವಾರ್ಥಿ, ಅವಳಿಗೆ ರೆಕಗ್ನಿಷನ್ ಬೇಡ. ಈ ಗಂಡೆ ಎಲ್ಲಿದ್ರು ನನ್ನ ಹೆಸರು ಬರಬೇಕು. ಮುಂದೆ ನಮಗೊಬ್ಬರು ಸ್ನೇಹಿತರಿದ್ರು, ನಮಗೆಲ್ರಿಗೂ ಒಬ್ಬರು ಸ್ನೇಹಿತರು. ಅವರು ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋದರೆ ಕ್ಲೀನಾಗಿ ಸೂಟ್ ಹಾಕ್ಕೊಂಡು ಬೇಕಂತ ಲೇಟಾಗಿ ಬರೋರವರು. ಲೇಟಾಗಿ ಬರೋರಲ್ಲಿ ಎಲ್ಲಿ ಕೂತ್ಕೋಬೇಕು? ಹಿಂದೆ ನಿಂತ್ಕೊಂಡಿರಬೇಕು, ಅಲ್ಲೆಲ್ಲ ಹಿಂದ್ಗಡೆ ಸೀಟಲ್ಲಿ. ಅವ್ರು ಸ್ಟ್ರೈಟವೇ ಬಂದು ಪಕ್ಕದಲ್ಲೆಲ್ಲ ಕೂತ್ಕೊಂಡು ನಮಸ್ಕಾರ ಅಂತ, ಬನ್ನಿ ಸರ್ ಅಂತ ಯಾರು ಸೀಟ್ ಬಿಟ್ಕೊಡ್ತಾರೆ ಅಂತ. ಈ ಕ್ಯಾಮ್ರಾದವರೆಲ್ಲ ನಮ್ಮನ್ನೆಲ್ಲ ಫೋಕಸ್ ಮಾಡ್ತಾ ಇದ್ದಾರಲ್ಲ, ಅವ್ರು ನಮಸ್ಕಾರ ಸರ್ ಅಂತ ಕ್ಯಾಮ್ರಾ ಅವ್ರನ್ನ ತೆಗೆಸ್ಕೊಂಡು, ಕ್ಯಾಮ್ರಾ ತೆಗೆದ ತಕ್ಷಣ ಅಂತ ಹಿಂಗೆ ನಕ್ಬಿಟ್ಟು ಒಂದು 2 ನಿಮಿಷ ಆದಮೇಲೆ ಎದ್ದೊಟ್ಟೋಗ್ಬಿಡ್ತಾಯಿದ್ರು. ಈ ಥರ ನಮ್ಮಲ್ಲಿ ಮಾಡ್ತಾಯಿದ್ದಾರೆ. ನಮ್ಮ ಜೊತೆಯಲ್ಲೇ ಭಾಷಣ ಮಾಡೋಂಥ ಎಷ್ಟೋ ಜನ ಭಾಷಣ ಮಾಡಿದ ಮೇಲೆ ಇಳಿದಲ್ಲಿ ಹೊಟ್ಟೋಗ್ತಾರೆ. ಅವ್ರದ್ದು ಫೋಟೋಗ್ರಾಫು ಆಟೋಗ್ರಾಫು ಹಾಕ್ಸ್ಕೊಂಡು ಅಲ್ಲೆಲ್ಲ ಹೊಟ್ಟೋಗ್ತಾರೆ. ನಮ್ಮ ಭಾಷಣ ಅಲ್ಲ. ಮನುಷ್ಯನಿಗೆ ಬೇಸಿಕಲಿ, ಮನುಷ್ಯ ಅಂದರೆ ಗಂಡಸು. ನೀವು ಭಾಳ ಒಂಥ ಒಳ್ಳೆ ಪದ ಹೇಳಿದ್ರು ಇಂಟ್ರೊಡಕ್ಷನಲ್ಲವರು. ಯಾವುದೇ ವ್ಯಕ್ತಿ ಆಗಲಿ ರೆಕಗ್ನಿಷನ್ ಬಯಸ್ತಾನೆ ಅಂತ ಹೇಳಿದ್ರೆ ಹೊರತು ಬಯಸ್ತಾಳೆ ಅಂತ ಹೇಳಲಿಲ್ಲ. ಸಾಮಾನ್ಯ ವ್ಯಕ್ತಿ ಆಗಲಿ, ಸನ್ಯಾಸಿ ಆಗಲಿ, ಜನರಲಿ ಸನ್ಯಾಸಿಗಳೆಲ್ಲ ಜನರಲಿ ಗಂಡಸರು. ಸೊ ಸನ್ಯಾಸಿ ಕೂಡ ಬಯಸ್ತಾನೆ ಅಂತಂದರೆ ಗಂಡಸರೇ ನ್ಯಾಚುರಲಿ ಆದಂಗೆ ಆಯ್ತಲ್ಲ. ಎಲ್ಲ ಎಕ್ಸಾಂಪಲ್, ಸಿರಿ ಮಾತ್ರಕ್ಕೇನಲ್ಲ ಅಂತ ಹಿಂಗೆ ಹೇಳುವಾಗ DVG ಕಾಮನ್ ಜೆಂಡರ್ ಅಂತ ಹೇಳ್ಬೋದು, ಪೆಣ್ ಮಾತ್ರಕ್ಕೇನಲ್ಲ ಅಂದರು. ಅಂದರೆ ಅಲ್ಲ ಜನ ಬಯಸೋದು.
ಸೊ ಹಾಗಾಗಿ ಮನುಷ್ಯ ಗಂಡಸು ರೆಕಗ್ನಿಷನ್ ಫೋಟೋ ನನ್ನ ಹೆಸರು ಇಲ್ಲಿರಬೇಕು ಹಂಗಿರಬೇಕು ಹ್ಞೂ ಏನಂತೀರಾ ಅಂತ ಹಿಂಗೆಲ್ಲ ನಮ್ಮಲ್ಲೊಬ್ಬರು ರಾಜಕಾರಣಿಗಿದ್ದಾರೆ ಅವ್ರ ಆಡಿಯನ್ಸ್ನ ನೋಡೋದು ಜೊತೆಯಲ್ಲಿ ಭಾಷಣ ಮಾಡ್ತಾ ಅಕ್ಕಪಕ್ಕ ಜನಗಳೆಲ್ಲ ಅವ್ರು ನಗ್ತಾ ಇರಬೇಕು ಚಪ್ಪಾಳೆ ಹೊಡಿತಾ ಇರಬೇಕು ಹಿಂಗೆ ಹೋಗ್ತಾ ಇರಬೇಕು ಹೆಂಗಿತ್ತು ಕರೆಕ್ಟಾ ನಾವು ಹೇಳಿದ್ದು ಹಿಂಗೆ ಈ ಥರ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಅವ್ರ ಹೆಂಡ್ತಿ ಅವರ ಮಗಳು ಅವರ ಸೊಸೆ ಅಲ್ಲಿ ಎಲ್ಲೋ ಇರ್ತಾರೆ ಎಲ್ಲೋ ಒಂದು ಕಡೆ. ಹಾಗಾಗಿ ಗಂಡಸೇ ರೆಕಗ್ನಿಷನ್ ಮನ್ನಣೆ ಗೌರವ ಇದನ್ನೆಲ್ಲ ಬೇಕು ಅಂತ ಬಯಸೋದು. ಇದನ್ನು ಚೆನ್ನಾಗಿ ಹೇಳಿದ್ರಿ. ಮತ್ತು ಕಸ್ತೂರಿ ಇದು ಒಂದು ಭಾಳ ಒಳ್ಳೆ ಕೋಟ್ ಮಾಡಿದೆ. ಒಲೆ ಮರೆಯ ತಾಯಿ ಎಲೆ ಮರೆ ಅಲ್ಲ ಒಲೆ ಮರೆ. ಅದು ನಿಜ. ಅದು ತಾಯಿ ಎಲ್ಲೋ ಮೂಲೆಯಲ್ಲಿರ್ತಾಳೆ, ಆಯಮ್ಮ ಆಚೆ ಬರೋದೇ ಇಲ್ಲ. ನಮ್ಮ ಫ್ರೆಂಡ್ಸ್ ಬಂದಾಗ ಅಲ್ಲಿಂದ ಮಾಡಿ ಕಳಿಸ್ತಾ ಇರ್ತಾಳೆ. ಇಲ್ಲಿ ಚೆನ್ನಾಗಿರುತ್ತೆ, ತಿಂತಾರೆ, ಹೋಗ್ತಾರೆ, ಯಾರು ಮಾಡಿದ್ದು ಕೇಳಲ್ಲ, ಅವ್ರು ನೋಡೋಕ್ಕಂತೂ ಬಯಸಲ್ಲ, ವಯಸ್ಸಾಗಿರುತ್ತೆ, ಅದೆಲ್ಲ ನಿಜ. ಇದೇ ಕಸ್ತೂರಿ ಅವರು ಒಂದು ಕಡೆ ಹೇಳ್ತಾರೆ, ಈ ಭಾಷಣಗಳು ಮಾಡೋವಾಗ ಹೇಗೆ ಮಾಡಬೇಕು ಅನ್ನೋಕ್ಕೆ ಅವರೊಂದು ಸೂತ್ರ ಕೊಡ್ತಾರೆ. ಭಾಷಣ ಮಾಡ್ತಕ್ಕಂಥ ಭಾಷಣಕಾರನು ಸದಾ ಮಹಿಳಾ ವೃಂದವನ್ನೇ ನೋಡುತ್ತಾ ಮಾತಾಡುವುದು ಮಾಡಬಾರ್ದು, ಅಥವಾ ಮುಂದೆ ಕೂತಿರೋ ACDC ತಹಸೀಲ್ದಾರ್ಗಳನ್ನ ನೋಡುತ್ತಾ ಮಾತಾಡೋದು ಕೂಡ ವರ್ಜ್ಯ, ಅಥವಾ ಪತ್ರಿಕಾಕರ್ತರನ್ನು ನೋಡುತ್ತಾ ಮಾತಾಡುವುದಾಗಲಿ, ಅಥವಾ ನಿಮಿಷಕ್ಕೊಂದೊಂದು ಸಲ ಕೊಟೇಶನ್ಸ್ ಕೊಡುವುದಾಗಲಿ. ಅವರು ಕೊಟೇಶನ್ಸ್ ಕೊಡುವುದೇ ಆದರೆ ಯಾವುದೇ ಭಾಷಣದಲ್ಲಿ 5ಕ್ಕಿಂತ ಜಾಸ್ತಿ ಇರಬಾರದು. ಭಾಳ ಚೆನ್ನಾಗಿದೆ ಅದು. ಹೀಗೆ ಮನ್ನಣೆಗೋಸ್ಕರವಾಗಿ ಕೊಟೇಶನ್ಸು. ವಿವೇಕಾನಂದರು ಏನು ಹೇಳಿದ್ರು ಅದೊಂದೇ ಕೊಟೇಶನ್ನು. ಮುಂದಿನ ಭಾಷಣದಲ್ಲೂ ಅದೇ, ಹೋದ ವರ್ಷದ ಭಾಷಣದಲ್ಲೂ ಅದೇ. ಹೊಲಿ ನಡವಳಿಕೆಯಲ್ಲಿ ಬಂತ ಅದಿಲ್ಲ. ನೀವೇ ಇನ್ನೊಬ್ಬರಿಗೆ ಮಾದರಿ ಆಗಬೇಕು, ನಿಮ್ಮನ್ನು ಬೇರೆಯವರು ಕೋಟ್ ಮಾಡೋ ಥರ ಆಗಬೇಕು. ಅದು ಆವಾಗ ಜೀವನ ಸಾರ್ಥಕ ಆಗುತ್ತೆ ಅಂತ ನಾನು ಬಯಸ್ತೀನಿ. ಮನ್ನಣೆ ಬಯಸ್ತಾರೆ, ಗಂಡಸರು ಬಯಸ್ತಾರೆ, ಹೆಂಗಸರು ಬಯಸ್ತಾರೆ. ಬಟ್ ಹೆಂಗಸರು ಹೆಂಗಪ್ಪ ಬಯಸ್ತಾರೆ ಅಂದರೆ, ಯಾವುದೇ ಒಂದು ಮದುವೆ ಅಥವಾ ಮುಂಜಿಗೆ ಹೋದಾಗ ಅವರು ಭಾಳ ವಿಶೇಷವಾಗಿ ಒಂದು ರೇಷ್ಮೆ ಸೀರೆ ಉಟ್ಟು ಹೂವು ಮುಡ್ಕೊಂಡು ಬೇರೆ ರೀತಿಯಲ್ಲಿ ಹೋಗಿರ್ತಾರಲ್ಲ, 4 ದಿನ ನೋಡಲಿ ಅಂತಲೇ ಅದು. ಆ ಸೀರೆ ಎಲ್ಲಿ ತೊಗೊಂಡ್ರಿ, ಯಾವಾಗ ತೊಗೊಂಡಿದ್ದು, ಹೋದ ಸಲ ತೊಗೊಂಡಿದ್ರಲ್ಲ ಅದೆಲ್ಲಿ, ಹೀಗೆ ಅದರ ಬಗ್ಗೆ ಒಂದಷ್ಟು ಎನ್ಕ್ವೈರೀಸ್ ಬರಲಿ. ಈ ಥರದ್ದೆಲ್ಲ ಮನ್ನಣೆ ಬೇಕಾಗುತ್ತೆ ಮನುಷ್ಯನಿಗೆ. ಮತ್ತು ನಾವು ಅಷ್ಟೇ ನೆಗ್ಲೆಕ್ಟ್ ಮಾಡಬಾರ್ದು. ಅತ್ಯಂತ ಸುಂದರಿ ಒಬ್ಬಳು ಎದುರುಗಡೆ ಅಪ್ಸರಿ ಅಂತವಳು ಎದುರುಗಡೆ ಬಂದಾಗ ನೋಡದೇ ಇರೋಂಗೆ ಹೋದರೆ ಅದು ಅವಮಾನ ಆಗುತ್ತದು. ಲಂಕೇಶ್ ಒಂದು ಕಡೆ ಹೇಳ್ತಾರೆ, ಕಥೆಗಳನ್ನು ನೀವು ಓದ್ದೆ ಹಂಗೆ ಬಿಟ್ಟುಬಿಡೋದಿದೆಯಲ್ಲ, ಅಥವಾ ಓದಿ ಸುಮ್ಮನೆ ಆಗೋದಿದೆಯಲ್ಲ, ಅದು ಅನ್ಯಾಯ ಅಂತ ಹೇಳ್ತಾರೆ. ಓದಿ ಅದು ಚೆನ್ನಾಗಿಲ್ಲ ಅಂಥೇಳಿ, ಓದಿ ಚೆನ್ನಾಗಿದೆ ಅಂಥೇಳಿ, ಏನೋ ಒಂದು ಹೇಳಿ. ನೀವು ಗಮನಿಸಿ ಕೂಡ ನಿಮ್ಗೆ ಗೊತ್ತಿಲ್ಲ ಅನ್ನೋಂಗಿದ್ರೆ ತಪ್ಪದು. ಅದು ಇಲ್ಲಿಗೂ ಅನ್ವಯಿಸುತ್ತೆ. ಒಂದು ವ್ಯಕ್ತಿ, ಒಬ್ಬ ಗಂಡಾಗಲಿ ಹೆಣ್ಣಾಗಲಿ ಎದುರುಗಡೆ ಬಂದಾಗ ಅವನು ನೀವು ಗಮನಿಸ್ತೀರಾ, ಬೇಷ್ ಚೆನ್ನಾಗಿದೆ, ನೆನೆಗಿಂತ ಚೆನ್ನಾಗಿದ್ದೀರಾ. ಹೆಣ್ಮಕ್ಳು ಸಿಕ್ಕರೆ ಅರೆ ನೀವೇನಾ ಸಣ್ಣಾಗಿದ್ದೀರಲ್ಲ ಅಂತನ್ನಿ. ಅವ್ರು ಮುಂಚೆ ಹೆಂಗಿದ್ರು ನಿಮಗೆ ಗೊತ್ತಿರಲ್ಲ, ಸುಮ್ಮನೆ ಅನ್ನಿ, ಅವ್ರಿಗೊಂಥರ ಸಂತೋಷ ಆಗುತ್ತೆ. ಹೀಗೆ ಹೆಣ್ಣು ಮನ್ನಣೆ ಬಯಸ್ತಾಳೆ, ಅದರಲ್ಲಿ ಅನುಮಾನನೇ ಇಲ್ಲ. ಆ ಹೆಣ್ಣು ಮನ್ನಣೆ ಬಯಸೋದ್ರ ಬಗ್ಗೆ ಅನೇಕ ಕವನಗಳು ಬರೆದಿರ್ತಕ್ಕಂಥ ಡುಂಡಿರಾಜರು, ಹೆಣ್ಣಿನ ಅಂತರಂಗವನ್ನು ಚೆನ್ನಾಗಿ ಗೊತ್ತಿರ್ತಕ್ಕಂತಹ ಡುಂಡಿರಾಜರು ಈಗ ವಿಷಯವನ್ನು ಬಹಿರಂಗ ಮಾಡ್ತಾರೆ. ನಿಜ. ಯಾಕೆಂತಂದರೆ ಈ ಮನ್ನಣೆ ಅನ್ನುವ ಪದವನ್ನೇ ನೋಡಿ, ಭಾಳ ಸ್ವಾರಸ್ಯಕರವಾದ ಪದ ಅದು. ಮನ್ನಣೆ, ಅದರ ಮಧ್ಯದ ನ ತೆಗೆದು ಏನು ಉಳಿಯುತ್ತೆ, ಮಣೆ. ಹಾಗಾಗಿ ಈ ಮಣೆ ಹಾಕಬೇಕು ಅಂತ ನೀವು ಮನೆಗೆ ಹೋದ್ಮೇಲೆ ಗುಂಡೂರಾಯರು ಒಪ್ಕೋತಾರೆ, ಹೆಂಡತಿಗೆ ಮಣೆ ಹಾಕಲೇಬೇಕು, ಇಲ್ಲದಿದ್ರೆ ಅವ್ರಿಗೆ ಊಟ ಸಿಗಲ್ಲ. ಅವ್ರು ಮಣೆ ಹಾಕಲ್ಲ ಇವ್ರಿಗೆ ಊಟಕ್ಕೆ. ಅವ್ರಿಗೆ ನಾವು ಮಣೆ ಹಾಕಲೇಬೇಕು, ಗೌರವ ಕೊಡಲೇಬೇಕು. ನಮ್ಗೆ ಹೊರಗಡೆ ಎಲ್ಲ ಗಂಡಸು ಹೊರಗಡೆ ಎಲ್ಲ ಹೋಗ್ತಾನೆ, ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಜನ ಮನ್ನಣೆ ಕೊಡ್ತಾರೆ. ಆ ಮನೆಯಲ್ಲೇ ಇರುವ ಒಂದು ಸ್ತ್ರೀಗೆ, ಹೆಚ್ಚಿನ ಮಹಿಳೆಯರಿಗೆ, ಮನೆಯಲ್ಲೇ ಇರುವ ಮಹಿಳೆಯರಿಗೆ ಅವ್ರಿಗೊಂದು ಮನ್ನಣೆ ಬೇಕು ಅನ್ನೋ ಒಂದು ಬಯಕೆ ಇದ್ದೇ ಇರುತ್ತೆ. ಹಾಗಾಗಿ ಅದು ಅವರಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರಿಗೆ ಯಾರು ಕೊಡ್ತಾ ಇರೋದಿಲ್ಲ. ಗಂಡ ಮನೆಗೆ ಬಂದಾಗ ಗಂಡನಾದರೂ ಸ್ವಲ್ಪ ಮನ್ನಣೆ ಕೊಡಲಿ ನನ್ನ ಮಾತಿಗೆ ಅನ್ನೋ ಒಂದು ಬಯಕೆ ಇರುತ್ತೆ. ಆಮೇಲೆ ನರಸಿಂಹಮೂರ್ತಿಯವರು ಭಾಳ ಚೆನ್ನಾಗಿ ಹೇಳಿದರು, ಈಗ ಬ್ಯೂಟಿ ಪಾರ್ಲರ್ ಬಿಲ್ ಮಾಡೋರು ಯಾರು? ನಮಗೆ ಮನೆಯಲ್ಲಿ ನೋಡಿ, ಬ್ಯೂಟಿ ಪಾರ್ಲರ್ ಬಿಲ್ ಏನೋ ಒಂದು ಸಮಾರಂಭ ನಡೀತು ನಿಮ್ಮ ಮನೇಲಿ ಅಂತಾದರೆ ಗಂಡನಿಗೆ ಇಲ್ಲವೇ ಇಲ್ಲ, ಎಲ್ಲ ಹೆಣ್ಮಕ್ಳದ್ದೇ ಬಿಲ್ಲು. ಅವರೇ ಒತ್ತಾಯ ಮಾಡಿ ಇನ್ನು ಸ್ವಲ್ಪ ಗಂಡನ ತಗೊಂಡೋಗಿ ಏನೋ ಒಂಚೂರು ಮಾಡಿದ್ರು ಮಾಡ್ಬೋದು, ಅದು ಭಾಳ ಕಡಿಮೆ. ಮಹಿಳೆಯರದೇ ಬಿಲ್ಲು. ಯಾಕಂದರೆ ಅವರು ಅಲ್ಲಿ ಹೋಗಿ ಅವರ ಮುಖ್ಯ ಉದ್ದೇಶ ಅಂತಂದರೆ ಎಲ್ಲರೂ ನೋಡಬೇಕು. ಬರೀ ನೋಡಿದ್ರು ಸಾಲದು, ಕೇಳಬೇಕು. ಅಯ್ಯೋ ನಾನು ಏನ್ರಿ, ನಾನು ಹೊಸ ಡ್ರೆಸ್ಸು ನೀವು ಹೇಳಿದ್ರು ಅಂತ ಆ ಕಲರ್ ತಗೊಂಡೆ, ಒಬ್ಬರು ಹೊಸ್ತ ಅಂತ ಕೇಳೇ ಇಲ್ವಲ್ರಿ ಅಂತ ಮನೆಗೆ ಬಂದು ಬೇಜಾರು ಮಾಡ್ಕೋತಾರೆ. ಈ ಕರ್ಣ ನೆನಪಾಗ್ತಾನೆ ನನಗೆ, ಮಹಾಭಾರತದ ಕರ್ಣ. ಅವನದೊಂದು ಪ್ರತಿಜ್ಞೆ ಇದೆ ಕರ್ಣನದ್ದು, ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ ಅಂತ. ಒಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ. ಒಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ. ಇಂದಿನ ಮಹಿಳೆಯರು ಹೇಳುವುದು ಅದೇ,
ಒಮ್ಮೆ ಉಟ್ಟ ಸೀರೆ ಇನ್ನೊಮ್ಮೆ ಉಡಲಾರೆ. ಹಾಗಾಗಿ ಪ್ರತಿಯೊಂದು ಸಮಾರಂಭ ಬಂದರೂ ಅವರಿಗೊಂದು ಹೊಸ ಸೀರೆ ಬೇಕು. ಹೋಗುವಾಗ ಹೇಳ್ತಾರೆ, ಅಯ್ಯೋ ನನ್ನ ಹತ್ರ ಒಂದೇ ಒಂದು ಸರಿಯಾದ ಡ್ರೆಸ್ಸೇ ಇಲ್ಲ ಅಂತಾರೆ. ಆಮೇಲೆ ಸಮಾರಂಭ ಮುಗಿಸಿ ಮನೆಗೆ ಬಂದ, ಅಯ್ಯೋ ಇಡೋಕ್ಕೆ ಬೀರೋನಲ್ಲಿ ಜಾಗನೇ ಇಲ್ಲ ಅಂತ. ಇದು ಎಲ್ಲ ಮಹಿಳೆಯರ. ಯಾಕೆ ಅವರು ಅಲಂಕಾರದ ಬಗ್ಗೆ ಅಷ್ಟು ಅಂತಂದರೆ, ತಮ್ಮನ್ನೆಲ್ಲ ನೋಡಬೇಕು, ನೋಡಿ ಮೆಚ್ಚಬೇಕು. ಅದೇ ಅಲ್ವಾ ಮನ್ನಣೆ ಅಂತಂದರೆ. ಅದು ಪ್ರತಿಯೊಬ್ಬ ಹೆಂಗಸರು, ಅವಳ ದೊಡ್ಡ ಹುದ್ದೆಯಲ್ಲಿ ಒಬ್ಬ ಅವಳ ಗಗನಸಖಿ ಆಗಿರ್ಬೋದು, ಮನೆ ಕೆಲಸವರು ಆಗಿರ್ಬೋದು, ಪ್ರತಿಯೊಬ್ಬರಿಗೂ ತಾವು ಸುಂದರಿಯಾಗಿ ಕಾಣಬೇಕು ಅಂತ. ಇತ್ತೀಚೆಗೆ ನನಗೊಂದು ಸಂದೇಶ ಬಂತು ಮೊಬೈಲ್ನಲ್ಲಿ, ಹಿಂದಿಯಲ್ಲಿದೆ ಅದು, ಬಟ್ ಭಾಳ ಚೆನ್ನಾಗಿದೆ. ನಾನು ಅದನ್ನೇ ಒಂದು ಕವನ ರೂಪದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಗನಸಖಿ ಹವಾಯಿ ಸುಂದರಿ, ಗಗನಸಖಿ ಹವಾಯಿ ಸುಂದರಿ, ನರ್ಸು ಲೇಡಿ ಡಾಕ್ಟರು ದವಾಯಿ ಸುಂದರಿ, ಕೆಲಸದವಳು ಸಫಾಯಿ ಸುಂದರಿ, ಮಕ್ಕಳ ಟ್ಯೂಷನ್ ಟೀಚರ್ ಪಡಾಯಿ ಸುಂದರಿ, ಹೆಂಡತಿ ಲಡಾಯಿ ಸುಂದರಿ. ಅವ್ರು ಲಡಾಯಿ ಮಾಡಿದಳು ಸುಂದರಿಯಾಗಿ ಕಾಣಬೇಕು ಅವರು. ಹಾಗೆ ಅಂದರೆ ಆ ಸೌಂದರ್ಯ ಪ್ರಜ್ಞೆ ಮಹಿಳೆಯರಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಜಾಸ್ತಿ ವಿಶೇಷವಾಗಿ ಅವರಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಅದರ ಹಿಂದಿರೋ ಉದ್ದೇಶ, ಅದನ್ನು ಜನ ಗುರುತಿಸಿ ಅವರಿಗೆ ಮನ್ನಣೆ ಕೊಡಬೇಕು ಅಂತ. ಇವತ್ತು ನೋಡಿ, ನೀವು ಈ ಸ್ಟೇಟಸ್ ಹಾಕೋತಾರೆ ಮೊಬೈಲ್ನಲ್ಲಿ, ಆಮೇಲೆ ಡಿ ಪಿ ಚೇಂಜ್ ಮಾಡ್ತಾರೆ. ಯಾರು ಜಾಸ್ತಿ ಡಿ ಪಿ ಚೇಂಜ್ ಮಾಡ್ತಾರೆ? ಹೆಣ್ಣುಮಕ್ಕಳು. ಇವತ್ತು ನಮ್ಮದು ಯಾವಾಗಲೂ ವಾಟ್ಸಪ್ ಶುರು ಮಾಡಿದ ದಿನ ಹಾಕ್ಕೊಂಡು ಡಿ ಪಿ ಹಾಗೆ ಇದೆ, ಇವತ್ತು ಚೇಂಜೇ ಮಾಡಿಲ್ಲ ಇನ್ನು. ಅವ್ರಂಗಲ್ಲ, ದಿನಕ್ಕೆ ಒಂದೊಂದು ಡಿ ಪಿ ಹಾಕ್ತಾರೆ. ಅದು ಮತ್ತು ಅವರಿಗೀಗ ಆ ಡಿ ಪಿ ನೋಡಿದರೆ ಏನೋ ಎಲ್ಲ ಮೋಸ ಹೋಗ್ಬೋದು, ಏನೋ 20 30 50 ಥರ ಅದು ಹಳೆ ಫೋಟೋನೇ ಹಾಕೊಂಡಿರ್ತಾರೆ. ನೋಡಿದವರೆಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳಬೇಕು. ಹಾಗಾಗಿ ಅದ್ರ ಬಗ್ಗೆನೂ ಒಂದು ಕವನ ಇದೆ. ಹಿಂದಿನ ಒಂದು ಹೆಂಗಪ್ಪ ಅಂದರೆ, ಇಷ್ಟು ದಿನ ಎಲ್ಲ ಮಹಿಳೆಯರ ಚಿಂತೆ ಅಡಿಗೆ ಏನು ಮಾಡಲಿ, ಇಷ್ಟು ದಿನ ಎಲ್ಲ ಮಹಿಳೆಯರ ಚಿಂತೆ ಅಡಿಗೆ ಏನು ಮಾಡಲಿ, ಈಗ ಅದಕ್ಕೆ ಇನ್ನೊಂದು ಸೇರ್ಪಡೆ ಸ್ಟೇಟಸ್ ಏನು ಹಾಕಲಿ. ತಿಂಡಿಗೆ ಏನು ಮಾಡಲಿ ಅಂತ ಕೇಳ್ತಾ ಇದ್ದರು ಮುಂಚೆ, ಅಷ್ಟೇ ಅಲ್ಲ. ಈಗ ಬಂದು ಇವತ್ತು ನಾನು ಸ್ಟೇಟಸ್ ಏನಾದ್ರು ಹಾಕಬೇಕಲ್ರಿ, ನೋಡಿ ಏನಾರು ಒಂದು ಹೊಸ ರುಚಿ ಮಾಡ್ತೀನಿ ಅಂದ್ಬಿಟ್ಟು ಆ ಪ್ರಯೋಗ ಮಾಡಿ, ಆ ಪ್ರಯೋಗದ ಬಲಿಪಶು ಗಂಡ. ಅವನು ಅದನ್ನು ತಿಂದು ಚೆನ್ನಾಗಿದೆ ಅಂತ ಹೇಳಲೇಬೇಕು, ಇಲ್ಲದೆ ನಾಳೆಗೆ ಏನೂ ಸಿಗೋದಿಲ್ಲ. ಹೀಗೆ ನೀವು ಯಾವ ರೀತಿಯಲ್ಲಿ ನೋಡಿದರೂ ಹೆಣ್ಣು ಮಕ್ಕಳಲ್ಲಿ ಈ ಮನ್ನಣೆಯ ಒಂದು ಬಯಕೆ ಜಾಸ್ತಿ ಇರುತ್ತೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಮನ್ನಣೆ ಕೊಡೋಣ, ಅವ್ರಿಗೆ ಮಣೆ ಹಾಕೋಣ, ಆಗ ನಮ್ಮ ಜೀವನವು ಚೆನ್ನಾಗಿರುತ್ತೆ. ಈಗ ಇವರು ಡಿ ವಿ ಜಿಯವರ ಪದ್ಯಗಳನ್ನು ಹೇಳಿದರು. ಡಿ ವಿ ಜಿ ಮನ್ನಣೆಯ ದಾಹ ಇದು ಎಲ್ಲಕ್ಕಿಂತ ತೀಕ್ಷ್ಣತಮ ಅಂದರು. ಅವ್ರಿಗೆ ಗೊತ್ತಿದೆ ಮನ್ನಣೆಯ ದಾಹ ಇದೆಯಲ್ಲ ಅದು ಒಳ್ಳೆಯದಲ್ಲ ಅಂತ ಗೊತ್ತಿದೆ. ಡಿ ವಿ ಜಿ ಗಂಡು, ಮಂಕುತಿಮ್ಮ ಕೂಡ ಗಂಡು, ಹಾಗಾಗಿ ಪೆಟ್ಟದ್ದು ನಾವು ಬೇಡ ಅಂತ ಅವರು ಅದರಿಂದ ದೂರ ಇರ್ತಾರೆ. ಗಂಡು ಮಕ್ಕಳು ಸಾಮಾನ್ಯವಾಗಿ, ಹೆಣ್ಮಕ್ಳಲ್ಲೇ ಅದು ಜಾಸ್ತಿ ಇರುತ್ತೆ. ಹೆಣ್ಮಕ್ಳಿಗೆ ಮನ್ನಣೆಯ ದಾಹ ತುಂಬ ಜಾಸ್ತಿ ಇರುತ್ತೆ. ಅದು ಮನ್ನಣೆಯ ದಾಹ ಅಂತ ಹೇಳೋದು ಬೇಡ ಅಂತ ನಮ್ಮ ಗೆಳೆಯರು ಹೇಳಿದ್ರು. ಯಾಕೆಂತಂದರೆ ಅದೊಂದು ನೆಗೆಟಿವ್ ಮೀನಿಂಗ್ ಆಗುತ್ತೆ. ಅಂದರೆ ನನ್ನ ಬಗ್ಗೆ ಯಾರಾದರೂ ಮಾತಾಡಲಿ, ನನ್ನನ್ನು ನೋಡಲಿ, ಒಳ್ಳೆ ಮಾತಾಡಲಿ, ನಾನು ಹಾಕ್ಕೊಂಬಂದಿರೋ ಹೊಸ ಸೂಟು, ಹೊಸ ಸೀರೆ, ಇದ್ರ ಬಗ್ಗೆ ಒಂದು ಕಾಮೆಂಟ್ ಮಾಡಲಿ, ಅಂದರೆ ಪಾಸಿಟಿವ್ ಕಾಮೆಂಟ್ ಆಗಿರಬೇಕು. ಎಲ್ಲಿ ತಗೊಂಡ್ರಿ ಈ ಸೀರೆ, ಅಯ್ಯ ಹಂಗನ್ಬಾರ್ದು. ಏನು ರೀ ಸಾಯ್ತ್ರಮ್ಮ ಎಷ್ಟು ಚೆನ್ನಾಗಿದೆ ರೀ ಸೀರೆ, ಎಲ್ಲಿ ತಗೊಂಡಿದ್ದು, ಆ ಥರ ಕೇಳಬೇಕು ನಾವು ಅಲ್ವಾ. ಒಂಥರ ಅವ್ರಿಗೂ ಖುಷಿಯಾಗಬೇಕು. ಅದು ಏನೋ ಒಂದು ಹೊಸ ರೀತಿಯಲ್ಲಿ ಮೇಕಪ್ ಮಾಡ್ಕೊಂಡು ಬಂದಿರ್ತಾರಪ್ಪ, ಅವರು ಬೇರೆಯವ್ರು ನೋಡಲಿ ಅಂತಲೇ ಮೇಕಪ್ ಮಾಡೋದು. ಇಲ್ಲ ಅಂತಂದರೆ ಅವ್ರು ಯಾಕೆ ಮನೆಯಲ್ಲಿದ್ದಾಗ ಯಾಕೆ ಮಾಡ್ಕೊಳ್ತಾರೆ? ಹೊರಗಡೆ ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಥವಾ ಕಾಲೇಜುಗಳಲ್ಲಾದರೆ ಎಥೆನಿಕ್ಸ್ ಡೇ ಅಂತ ಇರುತ್ತೆ. ಆ ಎಥೆನಿಕ್ಸ್ ಡೇ ದಿನ ವಿಚಿತ್ರವಾದ ವೇಷಗಳನ್ನು ತೊಟ್ಟು ಹುಡುಗರು ಬರ್ತಾರೆ, ಹುಡುಗಿಯರು ಬರ್ತಾರೆ. ಅಂದರೆ ರೆಕಗ್ನಿಷನ್ಗೋಸ್ಕರವಾಗಿ, ಒಂದು ಆಕರ್ಷಣೆಗೋಸ್ಕರವಾಗಿ ಜನಗಳು ತಮ್ಮನ್ನು ಹೊಗಳ್ಳಿ ಅಂತ ಹೇಳ್ತಾರೆ. ಸೊ ಈ ಥರದ ಅನುಭವಗಳ ನಡುವೆ ಗಂಡಸರು ಹೆಚ್ಚಾಗಿ ರೆಕಗ್ನಿಷನ್ ಬಯಸ್ತಾರಾ ಇಲ್ಲ ಹೆಂಗಸರು ಬಯಸ್ತಾರಾ? ನೀವು ಹೇಳಿ. ನೀವು ಹೆಂಗಸರಲ್ಲ ಗಂಡಸರು ಅಂತಲೇ ನೀವು ತಿಳ್ಕೊಂಡಿದ್ದೀರಾ, ಅದು ಹೇಗೆ ಅಂತ ಹೇಳಿ. ನನಗೆ ಮೊದಲನೇದಾಗಿ ಗುರುಗಳೇ, ನಮ್ಮ ಎದುರುಗಡೆ ಹೇಳ್ತಾ ಇದ್ದಾರಲ್ಲ, ಮಹಿಳೆಯರಿಗೆ ಮನ್ನಣೆ ಹೆಚ್ಚು ಅಂತ ಮಹನೀಯರು ಮಾತಾಡೋದನ್ನು ಕೇಳಿ ಮನಸ್ಸಿಗೆ ನೋವಾಗ್ತಾ ಇದೆ ಗುರುಗಳೇ, ಅಲ್ವಾ? ಅದರೊಳಗೂ ಯಾರು ದುಂಡಿ ರಾಜ ಶ್ರೀಕಂಠ, ಇವರಿಬ್ಬರೂ ಪುರುಷರು, ಇವರು ಮಹಿಳೆಯರಿಗೆ ಹೆಚ್ಚು ಅಂತ. ಗುರುಗಳೇ, ಮನ್ನಣೆಯಲ್ಲಿ ಗಂಡಸು ಖಂಡಿತ ಬರ್ತಾನೆ. ಅದರಲ್ಲಿ ಎರಡು ವರ್ಷನ್ ಬರೋದು ಗುರುಗಳೇ. ಒಂದು, ಅವನಿಗೆ ಸಾಮಾನ್ಯವಾಗಿ ಒಂದು ಮನ್ನಣೆ ಇದೆ ಮನೇಲಿ, ಸಾಮಾನ್ಯವಾಗಿದೆ. ಈಗ ನನ್ನ ಮೊನ್ನೆ ನಮ್ಮ ಬೀದಿಗೆ ಯಾರೋ ಸೊಪ್ಪು ಮಾರಕ್ಕೆ ಬಂದಿದ್ರು. ಆ ಸೊಪ್ಪು ಮಾರೋನು ಜೋರಾಗಿ ರಸ್ತೆಯಿಂದನೇ ಅಮ್ಮನಿಗೆ ಮನೆ ಒಳಗಡೆ ಹೋಗ್ದ, ಅಮ್ಮ ಸೊಪ್ಪು ಬಂದಿದೆ, ಭಾಳ ಚೆನ್ನಾಗಿದೆ ಇವತ್ತು ತಗೊಳ್ಳಿ ಅಂತ. ಅದಕ್ಕೆ ಆ ಅಮ್ಮ ಅಲ್ಲಿಂದ ಏನಲ್ಲ ಗೊತ್ತಾ, ಹೌದೇನಪ್ಪ ನಮ್ಮ ಯಜಮಾನ್ರನ್ನ ಕೇಳ್ತೀನಿ ತಾಳು ಸ್ವಲ್ಪ. ಅಂದರೆ ಒಂದು ಸೊಪ್ಪು ತೊಗೊಳಕ್ಕೂ ಯಾರನ್ನು ಕೇಳ್ತಾ ಇದ್ದಾಳು ಅವಳು?
ಯಜಮಾನನ್ ಕೇಳ್ತಾ ಇದ್ದಾಳೆ. ಇದು ಒಂಥರದ ಮನ್ನಣೆ ಮೂಲತ್ವವಾಗಿದೆ. ಇದು ಇನ್ನೊಂದು ಸುಮ್ಮನೆ ಹಾಸ್ಯವಾಗಿ ಹೇಳೋದಾದರೆ, ತುಂಬ ತಮಾಷೆಯಾಗಿ ಹೇಳೋದಾದರೆ, ಈ ಹೆಣ್ಣು ಮಕ್ಕಳ ಮೂರ್ಖತನದಿಂದ ಗಂಡು ಮನ್ನಣೆಗಾಗಿ ಒದ್ದಾಡ್ತಾ ಇದ್ದಾನೆ. ಗಂಡು ಕೂಡ ಮನ್ನಣೆ ಬಯಸ್ತಾ ಇದ್ದಾನೆ, ಮನ್ನಣೆಗಾಗಿ ಒದ್ದಾಡ್ತಾ ಇದ್ದಾನೆ, ನನ್ನ ರೆಕಗ್ನೈಸೇಷನ್ ಬೇಕು ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ನಮ್ಮ ಯಾರು ಇವರು ಸರಿ ಹೇಳಿದ್ರಲ್ಲ, ಇದು ಇನ್ನೊಂದು ವರ್ಷ ಅನ್ನೋದು ಅಂತ ಅಂದರೆ ತಾಯಿ ಒಲೆಯಿಂದ ಹಿಂದೆ ಹೋಗೋದು, ಅಥವಾ ಭೂಮಿ ತಾಯಿಗೆ ಯಾವ ರೆಕಗ್ನೇಷನ್ ಇದೆ ಅಂತ ಹೇಳಿದ್ರು, ಭೂಮಿ ತಾಯಿಗೆ ರಿಜಿಸ್ಟ್ರೇಷನ್ ಇದೆ ಗುರುಳೆ, ರೆಕಗ್ನೇಷನ್ಗಿಂತ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಭೂಮಿ ತಾಯಿಗೆ ಅಲ್ವಾ. ಈ ಥರ ಈಗ ಫಸ್ಟ್ ಅವಳು ಏನಂತ ಹೇಳಿದ್ಲು, ಅಲ್ಲಿ ನಮ್ಮ ಯಜಮಾನ್ರನ್ನ ಕೇಳ್ತೀನಿರಪ್ಪ, ಅದು ಒಂದು ವರ್ಷನ ಗುರುಗಳೇ. ಇನ್ನೊಂದು ವರ್ಷ ಏನು ಗೊತ್ತಾ, ಅವಳು ಬೀದಿ ಮೇಲೆ ಬರ್ತಾಳ, ಬಂದ್ಬಿಟ್ಟು ಏನು ಸೊಪ್ಪು ಚೆನ್ನಾಗಿದೆ ಅಂತಲ್ಲ, ಯಾವ ಸೊಪ್ಪು ಅಮ್ಮ, ಕೊತ್ತಂಬರಿ ಕಣಮ್ಮ, ನಾಟಿ ಕೊತ್ತಂಬರಿ ಭಾಳ ಚೆನ್ನಾಗಿದೆ, 10 ರೂಪಾಯಿಗೆ 2. 10 ರೂಪಾಯಿಗೆ 2? ಸುಮ್ಮನೆ ಇರು, ಜೋರಾಗಿ ಹೇಳ್ಬೇಡ. ನಮ್ಮ ಮನೇಲಿ ಐತಲ್ಲ 10 ರೂಪಾಯಿಗೆ 2 ತೊಗೊಂಡು ಹೋಗ್ಬಿಟ್ಟೆ ಅಂದರೆ, ನಮ್ಮ ಮನೇಲಿ ಇದಾರಲ್ಲ ನಮ್ಮ ಯಜಮಾನ್ರು ನಾಯಿ ಇದ್ದಂಗೆ ಹೇಳ್ತಾರದು ನೋಡಿ. ಅವನು ಈ ಹೆಂಗೆ ಡಿಗ್ರೇಡ್ ಮಾಡ್ತಾ ಇದ್ದಾಳೆ, ನಾಯಿ ಇದ್ದಂಗೆ 10 ರೂಪಾಯಿಗೆ 2 ತೊಗೊಂಡಿದ್ರೆ ಹೊಡೆದಾಕ್ಬಿಡ್ತಾರೆ ನನಗೆ. ನಾನು ಹೇಳೋದು ಕೇಳಪ್ಪ, 10 ರೂಪಾಯಿಗೆ 4 ಕೊಡು, 10 ರೂಪಾಯಿಗೆ 4 ಕೊಡು. ಬರಲ್ಲ, ನಾನು ಹೇಳಿದ್ನಲ್ಲ ನಮ್ಮ ಮನೆ ಯಾರು ಅಂತ, ನಾಯಿ ಸವಾಸ ಬೇಕಾ, ಕೊಡಪ್ಪ ಹೇಳ್ತೀನಿ, ಹೊರಗೆ ಬಂದರೆ ಜಗಳ ಆಯ್ತವೆ, ಕುಡಿಲಿ ಅಂತ ಕಿತ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲಿ ಮನೆ ಒಳಗೆ ಹೋಗಿ ಏನು ಹೇಳ್ತಾಳೆ ಗೊತ್ತಾ ಪುಣ್ಯದ ಗೀತೆ, ರೀ ಅವನು ಇವತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ಅಂದಿದ್ದ, 10 ರೂಪಾಯಿಗೆ 2 ಅಂದ, ನಾನು ನಿಮ್ಮ ಬಗ್ಗೆ ಹೇಳ್ದೆ, ಆಮೇಲೆ 4 ಕೊಟ್ಟು ಕಳಿಸ್ಬಿಟ್ಟ. ಅಲ್ಲಿ ನಾಯಿ ಯಾರು ಅಂತ ಈಗ ಪಾಪ ಅಮಾಯಕನಾದ ಮನೆಯಲ್ಲಿರೋನು ಇಲ್ಲ, ಜಗಳ ಆಡದೆ ಹೆಣ್ಣ ಇಲ್ಲ ಮನೇಲಿರೋನು. ಯಾಕಂತ ಅಂದರೆ ಅವನು ಈ ಥರದ ಹೆಣ್ಣಿನ ಮುಟ್ಟಾಳ್ತನದಿಂದ ರೆಕಗ್ನೇಷನ್ ಒದ್ದಾಡ್ತಾ ಇದ್ದಾನೆ ಗುರುಗಳೇ. ಈ ಥರದ್ದೊಂದು ಈ ಹೆಣ್ಮಕ್ಳು ಪಾಪ ಎಷ್ಟೊತ್ತು ಈ ಗಂಡಸರಿಗೆ ಶೋಷಣೆ ಮಾಡ್ತಾರೆ. ಅದಕ್ಕೆ ಅವ್ನು ಯಾವಾಗಲೂ ಸಂಸಾರದಲ್ಲಿ ನಾನು ಇದ್ದೀನಿ ಅಂತ ತೋರಿಸ್ಕೊಳಕ್ಕೆ ಇಷ್ಟಪಡ್ತಾನೆ. ಈಗ ಉದಾಹರಣೆಗೆ ಒಂದು ಸಲ ಫೋನ್ ಮಾಡ್ತಾಳಂತೆ ಹೆಂಡ್ತಿ, ಆಫೀಸಲ್ಲಿ ಇರ್ತಾನೆ ಗಂಡ, ರೀ ಏನೇ ನಂದು ನೆಟ್ ಪ್ಯಾಕ್ ಖಾಲಿ ಆಗಿಬಿಟ್ಟಿದೆ, ನನ್ನ ಕೈಲಿ ಇರೋಕ್ಕಾಗಲ್ಲ, ನೆಟ್ ಇಲ್ಲದೆ ಡಾಟಾ ಖಾಲಿ ಆಗಿಬಿಟ್ಟಿದೆ, ನೀವು ಅರ್ಜೆಂಟಾಗಿ ನನಗೆ ರೀಚಾರ್ಜ್ ಮಾಡಿಸಿ ಅಂತ. ಸರಿ ಅಂತ ರೀಚಾರ್ಜ್ ಮಾಡ್ತಾರೆ. ರೀಚಾರ್ಜ್ ಮಾಡೋ 10 ನಿಮಿಷಕ್ಕೆ ಮತ್ತೆ ಫೋನ್ ಬರುತ್ತೆ. ನೋಡಿ ಇವ್ರು ಮುಟ್ಟಾಳ್ತಾನೆ ಹೆಂಗಿದೆ ಅಂತ. ಮತ್ತೇನೇ ಫೋನ್ ಮಾಡಿದ್ಯಾ, ಅಲ್ಲ ನೀವು ಎಲ್ಲಿ ರೀಚಾರ್ಜ್ ಮಾಡಿದ್ಯಾ, ಆನ್ಲೈನಲ್ಲ. ನಿಮಗೆ ಅವತ್ತೇ ಹೇಳಿದ್ದೀನಲ್ಲ, ಆನ್ಲೈನಲ್ಲಿ ಏನು ಸಿಕ್ಕರೂ ಬರೀ ಡೂಪ್ಲಿಕೇಟೇ ಇರುತ್ತೆ ಅಂತ. ನೀವು ಒಳ್ಳೆ ಆನ್ಲೈನಲ್ಲಿ ರೀಚಾರ್ಜ್ ಮಾಡಿದ್ದೀರಿ, ಅದಕ್ಕೆ ಡೂಪ್ಲಿಕೇಟ್ ರೀಚಾರ್ಜ್ ಮಾಡಿದ್ದೀರಿ, ನನ್ನ ನೆಟ್ ಸ್ಲೋ ಆಗಿ ತಿರುಗ್ತಾ ಇದೆ ಅಂತಾಳಂತೀವಳು ಪುಣ್ಯಾತ್ಕೀರ್ತಿ. ಒಟ್ಟು ಅವ್ನಿಗೆ ಬೈಬೇಕು ಏನಾದರೂ ಒಂದು ಕಾರಣ. ಈ ಸಾಫ್ಟ್ವೇರ್ ಹೆಂಡ್ತಿ ಕೇಳ್ತಾಳೆ, ಈ ಸಾಫ್ಟ್ವೇರ್ ಫೀಲ್ಡಲ್ಲಂತೂ ಬೇಡ ಆಗ್ರುಳೆ ಅವ್ರ ಗೋಳು, ಈ ಗಂಡಸ್ರನ್ನ ಕೇಳೋರೇ ಇಲ್ಲ ಅಲ್ಲಿ, ಗಂಡಸ್ರನ್ನ ಕೇಳೋರೇ ಇಲ್ಲ. ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ಹೆಂಗಾಗುತ್ತೆ ಅಂದರೆ ಭಾಳ ಸಲ ನೋಡು ರೀ, ತುಂಬ ಪ್ರೀತಿ ಬಂದರೆ ಸಾಮಾನ್ಯ 1ನೇ ತಾರೀಕಲ್ಲಿ ಭಾಳ ಪ್ರೀತಿ ಇರುತ್ತೆ ಗಂಡನ ಮೇಲೆ ಹೆಂಡ್ತಿಗೆ. ಗಂಡ ಮನೆಗೆ ಬಂದ ತಕ್ಷಣ, ರೀ ನಿಮಗೆ ಇವತ್ತು ಏನು ಮಾಡಿಕೊಡ್ತೀಯ, ಫೇಸ್ಬುಕ್ಕಲ್ಲಿ ಒಂದು ಹೊಸ ಅಕೌಂಟ್ ಓಪನ್ ಮಾಡಿಕೊಡ್ಲಾ, ಸಾಫ್ಟ್ವೇರ್ ಹೆಂಡ್ತಿ. ಫೇಸ್ಬುಕ್ಕಲ್ಲ ಬೇಡ ಕಡೆ, ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಡ್ಲಾ, ಒಂದು ಮುದ್ದೆ ಮಾಡಿಕೊಡು ಸಾಕು ಮೊದಲು ಅಂತ ಅವನಿಗೆ ಅದು ಸಿಕ್ಕರೆ ಸಾಕಾಗಿರುತ್ತೆ. ಇನ್ನು ಸೀರೆದು ಹೇಳಿದ್ರಿ, ಸೀರೆ ತೊಗೊಂಡು ಬಂದಾಗ ಈ ಹೆಂಗಸರು ನೀವು ಗಮನಿಸಿ ಗುರುಗಳೇ, ಬೇಡ 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 ಅಂತ ಅಂದ್ರೂ ಗಂಡನ್ನೇ ಕರ್ಕೊಂಡು ಹೋಗ್ತಾರೆ. ಅವನು ಪಾಪ ಬ್ಯುಸಿ ಇರ್ತಾನೆ, ಬೇಡ ಕಣೆ ಇರಲಿ ಬನ್ನಿ ನೀವು, ಇಲ್ಲ ನೀವು ಬಂದ್ರೇ ನಾನು ತೊಗೊಳ್ಳೋದು ಅಂತಾಳೆ. ಅದು ಬೇರೆ ಉದ್ದೇಶ ಇರುತ್ತೆ, ಅದು ಬೇರೆ ಮಾತು. ಇಲ್ಲ ನೀವು ಬಂದ್ರೇ ನಾನು ತೊಗೊಳ್ಳೋದು ಅಂತಾಳೆ. ಅಂಗಡಿ ಕರ್ಕೊಂಡು ಹೋಗಾದ್ಮೇಲೆ ಯಾವ್ದು ತೊಗೊಳ್ಳಿ, ಇವನಿಗೆ ಯಾವುದಾದ್ರೂ ಒಂದು ತಗೊಂಡ್ರೆ ಸಾಕಾಗಿರ್ತದೆ ಪಾಪ. ಅದಕ್ಕೆ ತಗೊಳ್ಳೆ ಅಂದರೆ, ಇಲ್ಲ ನೀವು ತೋರಿಸಿ, ನೀವು ಯಾವ್ದು ಕೊಡಿಸ್ತೀರೋ ಅದು ತೊಗೋತೀನಿ ಅಂತಾಳೆ. 1 ಗಂಟೆ 2 ಗಂಟೆ ಚಾಯ್ಸ್ ಮಾಡಿ ಇವ್ನು ಸಾಕಾಗಿ ಇದನ್ನು ತಗೊಂಡ್ಬಿಟ್ಟಿರ್ತಾನೆ. ಅದು ಚೆನ್ನಾಗಿರ್ತದೋ ಚೆನ್ನಾಗಿರಲ್ವೋ, ಇವಳು ಆರಿಸಿ ಚೆನ್ನಾಗಿರೋದು ತಗೊಬಂದಿರ್ತಾಳೆ. ತಗೊಬಂದವಳು ಇವಳು ಮನೆಗೆ ಹೋಗಲ್ಲ, ಪಕ್ಕದ ಮನೆಯೊಳಗೆ ಹೋಗ್ತಾಳೆ. ಪಕ್ಕದ ಮನೆಯೊಳಗೆ ಹೋಗ್ಬಿಟ್ಟು ಹೆಂಗಿದೆ ಸೀರೆ ಅಂತ. ಅವಳು, ಅಯ್ಯೋ ಮೀನಾಕ್ಷಮ್ಮ ಸುಮಾರಾಗಿದೆ ಕಣ್ರಿ ಅಂದ್ಕೊಂಡೆ ನಾನು. ನಮ್ಮ ಯಜಮಾನ್ರು ಆರಿಸಿದ್ದು ಏನು ಗಂಡಸೋ ಏನೋ, ಒಂದು ಸೀರೆ ಚಾಯ್ಸ್ ಮಾಡೋಕ್ಕೆ ಬಂದಿಲ್ಲ. ಅಲ್ಲೂ ಮತ್ತೆ ಬಯಸ್ಕೊಳ್ಳೋದು ಯಾರು, ಗಂಡಸು. ಅಂದರೆ ಅವನು ಪಾಪ ಮನ್ನಣೆಗಾಗಿ ಒದ್ದಾಟ ಮಾಡ್ತಾ ಇದ್ದಾನಲ್ಲ, ಆ ತಿಕ್ಕಾಟ ಮಾಡ್ತಾ ಇದ್ದಾನಲ್ಲ, ಅದು ಕಾಣಿಸೋದೇ ಇಲ್ಲ ಭಾಳ ಸಲ ಅಂತ. ಈಗ ಇದೇ ಥರದ ಘಟನೆಗಳನ್ನ ನೋಡಿದ್ರೆ ನಿಮಗೆ ಎಲ್ಲ ರಾಮಾಯಣದ ಕ್ಯಾರೆಕ್ಟರ್ಗಳನ್ನ ತಗೊಳ್ಳಿ, ಎಲ್ಲ ಮಹಾಭಾರತದ ಕ್ಯಾರೆಕ್ಟರ್ಗಳನ್ನ ತಗೊಳ್ಳಿ, ಅಲ್ಲಿ ಎಲ್ಲ ಕಡೆ ಗಂಡಸನ್ನೇ ಮೇಲ್ ಮಾಡ್ತಾ ಬರ್ತಾರೆ. ರಾಮಾಯಣದಲ್ಲಿ ರಾಮ, ಹೌದಾ, ಪಂಚ ಪಾಂಡವರು 5 ಜನ. ಮಹಾಭಾರತದಲ್ಲಿ ಇವನ್ ವಿಲನರು ಆಗಲಿ ಹೀರೋನರು ಆಗಲಿ ಎಲ್ಲ ಕಡೆ ಯಾರನ್ನು ಕೋಟ್ ಮಾಡಿದ್ದಾರೆ ಅಂತಂದರೆ ಗಂಡಸರನ್ನೇ ಕೋಟ್ ಮಾಡಿದ್ದಾರೆ. ಯಾಕಂದರೆ ಅವನಿಗೆ ಈಗಾಗಲೇ ಸ್ತ್ರೀ ಪ್ರಧಾನ ಪಾತ್ರಕ್ಕಿಂತ ಪುರುಷ ಪ್ರಧಾನ ಪಾತ್ರವೇ ನಮ್ಮಲ್ಲಿ ಜಾಸ್ತಿ, ಹೌದಾ. ಸಂಸಾರದಲ್ಲಾಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು, ಪುರಾಣ ಕಥೆಗಳಲ್ಲಾಗಿರ್ಬೋದು. ಇನ್ನೊಂದು ಹೇಳಿದ್ರು, ಶಾಸನಗಳನ್ನ ಬರೆಸೋದು. ಯಾವುದಾದ್ರೂ ಶಾಸನಗಳು, ಅಶೋಕನ ಶಾಸನ, ಅಲ್ಮಿಡಿ ಶಾಸನ, ಆ ಶಾಸನ, ಬೇಕಾದ ಶಾಸನಗಳು ತಗೊಳ್ಳಿ, ಯಾವುದಾದ್ರೂ ಶಾಸನ ಹೆಣ್ಮಕ್ಳ ಹೆಸರಲ್ಲಿ ಇದೆಯಾ? ಇರೋದು ಯಾರ ಹೆಸರಲ್ಲಿ? ಗಂಡು ಮಕ್ಕಳ ಹೆಸರಲ್ಲಿ. ಅಶೋಕ ಬರೆಸಿದ ಶಾಸನ ಇರೋದು ಗಂಡ ಹೆಸರಲ್ಲಿ, ಚಂದ್ರಗುಪ್ತ ಮೌರ್ಯ ಬರೆಸಿದ್ದು ಗಂಡಸ ಹೆಸರಲ್ಲಿ, ಹೆಣ್ಣಿನ ಹೆಸರಲ್ಲಿ ಎಲ್ಲೂ ಶಾಸನಗಳಿಲ್ಲ. ಅಂದರೆ ಯಾವಾಗಲೂ ನನಗೆ ಮನ್ನಣೆ ಇರಲಿ, ನಾನೇ ಮುಖ್ಯ ಆಗಿರಲಿ ಅಂತ ತೋರಿಸ್ಕೊಳ್ಳೋದು ಯಾರು? ಗಂಡು ಅಲ್ವಾ. ಗಂಡಸಿಗೆ ಆ ಮನ್ನಣೆಯ ದಾಹ ಅಂತ ಹೇಳೋದಕ್ಕಿಂತ ಆ ಮನ್ನಣೆಯ ಹುಚ್ಚಿದೆಯಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಅವನು ಯಾವಾಗಲೂ ನನಗೆ ಈ ಥರದೊಂದು ವಿಶೇಷವಾಗಿರೋದು ಬೇಕು, ನನಗೆ ಈ ಥರದೊಂದು ವಿಶೇಷವಾಗಿರೋದು ಬೇಕು ಅಂತ ಹೇಳ್ತಾನೆ ಇರ್ತಾನೆ. ನನಗೆ
ಇನ್ನೊಂದು ಈ ಥರದ್ದು ಯಾರೋ ಕವಿಗಳು ಒಂದು ಬರೆದಿದ್ದು ಒಂದು ಕವನ ಭಾಳ ಚೆನ್ನಾಗಿ ನೆನಪಾಗುತ್ತೆ. ಈ ಸಾಮಾನ್ಯ ಗಂಡಸು ಮತ್ತು ಹೆಂಗಸಿನ ಪರಿಸ್ಥಿತಿ ಏನಿರ್ತದೆ ಅಂತ. ಹೀಗೆ ಮದುವೆಗೆ ಮುಂಚೆ ಅವಳು ಕನ್ಯೆ, ಮದುವೆಗೆ ಮುಂಚೆ ಕನ್ಯಾಮಣಿ, ಮದುವೆ ಆದ ಮೇಲೆ ಗೃಹಿಣಿ, ಮಕ್ಕಳಿಗಿಂತ ಮುಂಚೆ ಅರಗಿಣಿ, ಮಕ್ಕಳಾದ ಮೇಲೆ ಸಿಂಹಿಣಿ. ಅವಳ ಪರಿಸ್ಥಿತಿ ಹಂಗೆ ಮನೇಲಿ ಅವಳು ಸಿಂಹಿಣಿ ಆಗ್ಬಿಡ್ತಾಳೆ. ಇವನು ಮದುವೆಗೆ ಮುಂಚೆ ಪುರುಷ, ಮದುವೆಗೆ ಮುಂಚೆ ಭಾಳ ಸಭ್ಯಸ್ಥ, ಮದುವೆ ಆದ ಮೇಲೆ ಗೃಹಸ್ಥ, ಮಕ್ಕಳಾದ ಮೇಲೆ ತಟಸ್ಥ. ಅಯ್ಯೋ, ಅವನೇನು ಮಾತಾಡಂಗಿಲ್ಲ. ಅದಕ್ಕೆ ಅವ್ನು ಯಾವಾಗಲೂ ನಾನಿದ್ದೀನಿ. ಈಗ ಉದಾಹರಣೆಗೆ ಅಪ್ಪನ ತಗಳಿಗುರುಗಳೇ, ಈ ಅಪ್ಪನ ಪರಿಸ್ಥಿತಿ ಏನು ಗೊತ್ತಾ, ಅವನು ಸುಮ್ಮನೆ ಮಕ್ಕಳು ಬಂದು ಏನಾದ್ರು, ಅಮ್ಮ ನನಗೆ ಹೊಸದೊಂದು ಬೈಕ್ ಬೇಕು ಕಣಮ್ಮ, ನಿಮ್ಮ ಅಪ್ಪನ ಕೇಳು ಅಂತಾಳೆ. ಹೌದಾ? ಇವನು ಬಂದ್ಬಿಟ್ಟು, ಅಮ್ಮ ಅಪ್ಪ ಬೈಕ್ ಬೇಕಿತ್ತು ಕಣಪ್ಪ. ಬೈಕಾ? ನನ್ನ ಹತ್ರ ದುಡ್ಡಿಲ್ಲ ಅಂತ ನೀವನು. ಆಯಿತಾ? ಹಂಗೆ ಅಂದಿದ ತಕ್ಷಣ ಅವಳು ಹಿಂದಗಡೆಯಿಂದ ಬರ್ತಾಳೆ, ಕೊಡಿಸಿ ಯಾಕಂಗೆ ಮಾಡ್ತಾ ಇದ್ದೀರಿ, ಪಕ್ಕದ ಮನೆಯವರೆಲ್ಲ ಕೊಡಿಸಿಲ್ವಾ, ಪಕ್ಕದ ಮನೇಲಿ ಕೊಡ್ಸಿದ್ರೆ ಅಂತಾರೆ, ನನ್ನ ಹತ್ರ ದುಡ್ಡಿಲ್ಲ ಕಣೆ, ಏನು ತಿಳ್ಕೊಬಿಟ್ಟಿದ್ಯಾ ನನ್ನ ಅಂತ ನೀವನು. ಹೌದಾ? ಅಂತಾನೆ. ಆದರೆ ಹಿಂದಗಡೆ ಮತ್ತೆ ಶುರು ಮಾಡ್ತಾಳೆ, ಸುಮ್ಮನೆ ಕೊಡಿಸ್ರಿ, ಇಲ್ಲ ಅಂದರೆ ಅವನು ಎಲ್ಲೆಲ್ಲೋ ಹೋಗ್ಬಿಡ್ತಾನೆ ಕಣ್ರಿ, ಎದುರಿಸೋಳ್ದು ಇವಳು. ಸಾಮಾನ್ಯವಾಗಿ ಒಂದು 4 ಜನ ಸ್ನೇಹಿತರು ಗಂಡಸರು ಕೂತ್ಕೊಂಡಾಗ ಒಂದು ಮಾತು ನಡೀತದಂತೆ. ಯಾರೋ ಒಬ್ಬ ಅಮ್ಮೋರು ಗಂಡ ಇರ್ತಾನೆ, ಅವನಿಗೆ ಹೇಳ್ತಾಳೆ, ಅವನಿಗೆ ಮನ್ನಣೆ ಪಾಪ ಎಷ್ಟು ಬೇಕಾಗಿರ್ತದೆ ಅಂತ 4 ಜನದ ಮುಂದೆ. ನೀನು ಹೇಳ್ತಾ ಇದೆಯಲ್ಲ, ಏನಾರು ಅವನು ನಿಮ್ಮ ಮನೇಲಿ ನಿಮ್ಮ ಹೆಂಗಸರಲ್ಲೇ ಮಾತನಾಡಿದ್ದು ನಮಗೆಲ್ಲ ಗೊತ್ತು, ನೀನು ಅಮ್ಮವ್ರ ಗಂಡ. ಯಾರನ್ನು ಹೇಳ್ತಾ ಇದೆಯಪ್ಪ ಅಮ್ಮವ್ರ ಗಂಡ ಅಂತ? ನನ್ನನ್ನು. ನಮ್ಮ ಮನೇಲಿ ದೊಡ್ಡ ದೊಡ್ಡ ವಿಚಾರಗಳನ್ನೆಲ್ಲ ನಾನೇ ನಿರ್ಧಾರ ಮಾಡೋದು, ಸಣ್ಣ ಪುಟ್ಟದ್ದೇನಿದ್ರು ಅವಳು ನಿರ್ಧಾರ ಮಾಡ್ಕೊತಾಳಷ್ಟೇ. ಓಹೋ ಹೌದಪ್ಪ, ಅವಳು ಯಾವ ನಿನ್ನ ಹೆಂಡ್ತಿ ಯಾವ ಡಿಸೈಡ್ ಮಾಡ್ತಾಳೆ, ನೀನು ಯಾವ ಡಿಸೈಡ್ ಮಾಡ್ತೀಯ ಹೇಳು? ನೋಡೋ, ನಾನು ನನ್ನ ಹೆಂಡ್ತಿ ಎಲ್ಲ ಸಣ್ಣ ಪುಟ್ಟದ್ದು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಮಕ್ಕಳು ಮದುವೆ ಮಾಡೋದು, ಸ್ಕೂಲಿಗೆ ಸೇರಿಸೋದು, ಅದೆಲ್ಲ ಅವಳು ಡಿಸೈಡ್ ಮಾಡ್ತಾಳೆ, ಸಣ್ಣ ಪುಟ್ಟದ್ದು. ನೀನು ನಮ್ದೇನಿದ್ರು ಲೆವೆಲ್ ಚೇಂಜು. ಏನು ಕ್ರಿಕೆಟಲ್ಲಿ ಯಾರು ಗೆಲ್ತಾರೆ, ಇಂಡಿಯಾ ಗೆಲ್ಲುತ್ತೋ ಪಾಕಿಸ್ತಾನ ಗೆಲ್ಲುತ್ತೋ, ಈ ಸಲ ಚುನಾವಣೆಯಲ್ಲಿ ಯಾರು ಗೆಲ್ಬೋದು, ಈ ಥರದ್ದು ಏನಿದ್ರು ನ್ಯಾಷನಲ್ ಲೆವೆಲಿಂದ ನಂದು. ಈ ಥರದ್ದು ಮನ್ನಣೆ ದಾಹ ಇಟ್ಕೊಳ್ಳೋದು ಯಾರು ಅಂತಂದರೆ ಸಾಮಾನ್ಯವಾಗಿ ಗಂಡಸು. ಹಾಗಾಗಿ ಗಂಡಸಿಗೆ ಮನ್ನಣೆ ದಾಹ ಹೆಚ್ಚು ಅನ್ನೋದು ನನ್ನ ಅಭಿಪ್ರಾಯಗಳು. ಅಲ್ಲ, ನೀವು ಆರ್ಗ್ಯುಮೆಂಟ್ ಹೆಂಗಪ್ಪ ಇತ್ತು ಅಂದರೆ, ಈಗ ಬಾಯ್ಸ್ ಕಾಲೇಜಲ್ಲಿ ಒಂದಾದ್ರೂ ಹೆಣ್ಣಿದೆಯಾ ಅಂತ ಕೇಳ್ದಂಗಿತ್ತು. ಈಗ ರಾಮಾಯಣ ಮಹಾಭಾರತ ಎಲ್ಲ ಕೋಟ್ ಮಾಡಿದ್ರಲ್ಲ, ಅದಿರೋದೇ ಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟು. ಅಲ್ಲಿ ಅಂಥ ಕಡೆ ಅಲ್ಲಿ ಲೇಡೀಸ್ ಏಕೆ ಹೈಲೈಟ್ ಆಗಿಲ್ಲ ಅಂತ. ಆ ಕಥೆ ಇರೋದೇ ಪಾಂಡವರು ಅಂದರೆ ಧರ್ಮರಾಜ ವರ್ಸಸ್ ದುರ್ಯೋಧನ. ಹೀಗಿರುವಾಗ ಲೇಡಿ ಯಾಕಲ್ಲ ಹೈಲೈಟ್ ಆಗಿಲ್ಲ, ನಂಗೆ ಆ ಥರ ಅನ್ನಿಸ್ತು. ಬಟ್ ಏನು ಕೆಲವು ಎಕ್ಸಾಂಪಲ್ಸ್ ಓಕೆ ಇರಲಿ, ಅದನ್ನು ಮನ್ನಣೆ ಗಂಡಸರಿಗೆ ಜಾಸ್ತಿ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಹೇಳಿ. ಅಂದರೆ ಗುರುಗಳೇ, ಈಗ ರಾಮಾಯಣ ಮಹಾಭಾರತ ಹೊಸ ಚಿತ್ರಗಳನ್ನೆಲ್ಲ ತೆಗೆದುಕೊಂಡಾಗ ಯಾಕೆ ಬರಹಗಾರರು ಬರೀ ಗಂಡಸನ್ನೇ ಮುಂದೆ ತರ್ತಾರೆ ಅಂದರೆ, ಅವ್ರಿಗೆ ಗೊತ್ತು ಈ ಸಮಾಜದಲ್ಲಿ ಗಂಡು ಹೆಚ್ಚು ಮನ್ನಣೆಗೆ ಒಳಪಡ್ತಾನೆ, ಆತ ಹೆಚ್ಚು ಮನ್ನಣೆ ಬೇಕು ಅಂತ ಬಯಸ್ತಾನೆ. ಆ ಕಾರಣಕ್ಕೋಸ್ಕರ ಅವತ್ತಿನಿಂದ ಇವತ್ತವರೆಗೂ ಕಥೆ ಇರೋದೇ ಗಂಡಸಿನ ಮೇಲೆ. ಹಿಮಾಲಯ ಹತ್ತಿದ್ದು ಎಡ್ಮಂಡ್ ಎಲ್ಲರಿ ಮತ್ತು ತೇನ್ಸಿಂಗ್ ನಾರ್ಕೆ ಅಂತ ಅವ್ರ ಮೇಲೆ ಕಥೆ ಬರೆದಾಗ ಅವನ್ನೇ ತೋರಿಸ್ತೀರಾ, ಗಂಡಸರನ್ನೇ ಹೇಳ್ತಾ ಇದ್ದೀರಾ. ಅವನು ಸಹಾಯ ಮಾಡಿದವರು ಕೂಡ ಶ್ರಫ್ಸ್ ಎಲ್ಲ ಗಂಡಸರೇ ಆಗಿದ್ದರು. ಆ ಕಥೆಯ ರೀತಿಯೇ ಬೇರೆ. ಇಲ್ಲಿ ವೈಯಕ್ತಿಕವಾಗಿ ಒಂದು ಮನೆಯಲ್ಲಿ ಗಂಡು ಅಥವಾ ಹೆಣ್ಣು, ಅಥವಾ ಒಂದು ಸಮಾಜದಲ್ಲಿ ಗಂಡು ಅಥವಾ ಹೆಣ್ಣು ಯಾರು ಹೆಚ್ಚು ಮನ್ನಣೆ ಬಯಸ್ತಾರೆ ಅಂತಕ್ಕಂಥದ್ದು, ಅದರಲ್ಲಿ ಹೆಣ್ಣು ಜಾಸ್ತಿ ಬಯಸ್ತಾಳೆ, ತನ್ನನ್ನು ನೋಡಲಿ, ತನ್ನನ್ನು ಹೊಗಳಿ, ತನ್ನ ಬಗ್ಗೆ ಮಾತಾಡಲಿ ಅಂತ. ಅದು ವಿಷಯ ಈ ಚಿತ್ರರಂಗದಲ್ಲಂತೂ ವಿಪರೀತ ಇರುತ್ತೆ. ಏಕೆಂದರೆ ಅವ್ರ ಬಗ್ಗೆ ಮಾತಾಡಲಿ ಅಂತಲೇ ಅವರು ಹೊಸ ಹೊಸ ಪೋಸುಗಳು ಕೊಡೋದು, ಫೋಟೋಗಳು ಹಾಕ್ಕೊಳ್ಳೋದು, ಆಮೇಲೆ DPಗಳು ಹಾಕ್ಕೊಳ್ಳೋದು, ಆಮೇಲೆ ಸ್ಟೇಟ್ಮೆಂಟ್ಸ್ ಕೊಡೋದು. ನಾನು ಯಾವುದೇ ಪತ್ರಕ್ಕೂ ಸಿದ್ಧ ಅನ್ನೋದು. ಹೇಳಿ ಸರ್, ನೀವು ಸಿದ್ಧ? ಈಗ ಹೆಣ್ಣು ಮಕ್ಕಳಿಗೆ ಮನ್ನಣೆ ಬಯಸ್ತಾರೆ ಅಂತ ನೀವು ಹೇಳ್ತೀರ. ನಮ್ಮ ರಾಜ್ಯ ಸರ್ಕಾರ ಇತ್ತೀಚೆಗೆ ತಂದ ಯೋಜನೆಯಲ್ಲಿ ಭಾರಿ ಮನ್ನಣೆ ಯಾರಿಗಪ್ಪ ಕೊಟ್ಟಿರೋದು? ಹೆಣ್ಣು ಮಕ್ಕಳು. ಶಕ್ತಿ ಯೋಜನೆ ಯಾರಿಗೆ? ಬಸ್ ತುಂಬ ನೀವೇ ಹೋಗ್ರಮ್ಮ, ಸುತ್ತಾಡ್ಕೊಂಬಂಡ್ರಮ್ಮ. ಫಸ್ಟ್ ಪ್ರಿಫರೆನ್ಸ್ ಹೆಣ್ಣು ಮಕ್ಕಳು ಕೊಟ್ಟವ್ರೆ, ಮನ್ನಣೆ ತಗೊಂಡವ್ರೆ. ಇನ್ನೊಂದು ಯಾವುದು? ಗೃಹಲಕ್ಷ್ಮಿ. ನಿಮ್ಮ ಮನೆಯಲ್ಲಿ ಯಾರು ಯಜಮಾನಿ ಇದ್ದರು, ಯಜಮಾನನ್ನ ಹೇಳಲಿಲ್ಲ ಅವರು, ಯಜಮಾನಿಗೆ 2,000 ಅಂದರು. ರೆಕಗ್ನೇಷನ್ನು ನಾವು ಕೊಡೋದಲ್ಲ, ಸರ್ಕಾರನೇ ಅವ್ರಿಗೆ ಆ ಲೆವೆಲಲ್ಲಿ ರೆಕಗ್ನೇಷನ್ ಕೊಟ್ಬಿಟ್ಟೈತೆ. ಸಾಹೇಬ್ರು ಹೇಳಿದ್ರು ಈ DP ಬಗ್ಗೆ, ಆಮೇಲೆ ಸ್ಟೇಟಸ್ ಬಗ್ಗೆ, ಫೇಸ್ಬುಕ್ ಬಗ್ಗೆ. ಸಾಮಾನ್ಯ ನಾನು ಸ್ವಲ್ಪ ಆ ಕಡೆ ಗಮನ ಜಾಸ್ತಿ. 75% ನಾನು ಮಾತಾಡ್ತಾ ಇರೋದು 25% ಗಂಡಸರು ಮುಖ ಸಿಕ್ಕಾದಲ್ಲಿ. ಅವೇನೋ ರೀಲು ಪಾಲು ಮತ್ತೊಂದು ಮಗದೊಂದು ಬಂದ್ಬಿಟ್ಟವೆ. ಗಂಡಸರು ಯಾವ ರೀಲಲ್ಲೂ ಇರೋದಿಲ್ಲ, ಗಂಡಸರು ಯಾವ ಸ್ಟೇಟಸಲ್ಲೂ ಇರೋದಿಲ್ಲ.
ಅವಳು ಉಂಡಿದ್ದು ತಿಂದಿದ್ದು ಎದ್ದಿದ್ದು ಹೋಗಿದ್ದು ಬಂದಿದ್ದು ಕ್ಷಣಕ್ಕೆ ನೀವು ಜಾಸ್ತಿ ಹೊತ್ತು ಕಾಯೋಂಗಿಲ್ಲ ಅದನ್ನು. ಎವ್ರಿ 5 minutes 10 minutes 15 minutes ಐ ಮೀಟ್ ಮೈ ಫ್ರೆಂಡ್, ಐ ಆಮ್ ಇನ್ ಕಂಟೋನ್ಮೆಂಟ್, ಐ ಆಮ್ ಇನ್ ರೈಲ್, ಐ ಆಮ್ ಇನ್ ತಿರುಪತಿ. 3 ಅವರ್ಸಲ್ಲಿ ಇಡೀ ಸ್ಟೋರಿನಾಗ ಕೊಟ್ಬಿಡ್ತಾಳೆ ನಿಮಗೆ. ಸಾಹೇಬ್ರೊಳಗೆ ನಾವು ಯಾವತ್ತೋ ಒಂದು ಹಾಕಿರ್ತೀವಿ, ಅದು ಯಾವನೋ ಬೈತಾನೆ, ಏನೋ ಮರೆ 6 ತಿಂಗಳಿಂದ ಅದೇ ನೋಡಿ ಬೇಜಾರು. ಹೌದಾ, ಬೇಜಾರು ಬಿಟ್ಟೈತಾ, ಅಚ್ಚಿ ಏನು ಮಾಡೋಕ್ಕೂ ಬರೋಲ್ಲ ನಮಗೆ. ಅಲ್ಲಿ ಅವನ್ನ ನೋಡ್ಕೋತೀವಿ, ನಾವು ಇದೊಂದೇನೋ ಒಂದು ಬದಲಾವಣೆ ಮಾಡೋ ಬೈಕತ್ತಾರೆ ಎಲ್ಲರೂ ಅಂದ್ಬಿಟ್ಟು ಒಂದು ಚೇಂಜ್ ಮಾಡ್ತೀವಿ. ಮನೆ ಹೆಂಗಸರು ಕೊಟ್ಟು ನೋಡಿ ನೀವು 28 ಐಟಮ್ ತೋರಿಸ್ತಾಳವಳು. ನಿಮ್ಗೇನು ಗೊತ್ತಾಗೋದಿಲ್ವಲ್ರಿ, ಇದನ್ನು ತೆಗೆದು ಇಲ್ಲಿಗೆ ಹಾಕ್ಬೇಕು, ಇಲ್ಲಿ ತೆಗೆದು ಅಲ್ಲಿಗೆ ಹಾಕಬೇಕು ಅಂತೇಳಿ. ಅಂದರೆ ಅವಳಿಗೆ ಎವ್ರಿ ಕ್ಷಣ ಜನ ಅವಳನ್ನು ನೋಡ್ತಾ ಇರಬೇಕು, ಅವಳಿಗೆ ಮನ್ನಣೆ ಕೊಡ್ತಾ ಇರಬೇಕು, ಅವಳನ್ನು ಗುರುತಿಸ್ತಾ ಇರಬೇಕು. ಒಂದು ಸರಿ ನನ್ನ ಹೆಂಡತಿ ಒಂದು ಮದುವೆಗೆ ಹೋಗಬೇಕು. ಜಸ್ಟ್ ಚೌಟ್ರಿ ಎಷ್ಟು ದೂರ ಇದೆ, ಒಂದು 20 ಹೆಜ್ಜೆ ಹಾಕಿದ್ರೆ ಸಿಗುತ್ತೆ ರೀ ಅಂದ್ಲು. ಏನ ಕಾರ್ ತೊಗೊಳ್ಳಿ ಅಂದ್ಲು. 25 ಹೆಜ್ಜೆ ಹಾಕಿದ್ರೆ ಚೌಟ್ರಿ ಸಿಗುತ್ತೆ, ನಾನು ಮದುವೆಗೆ ಬರ್ತಾಯಿಲ್ಲ, ನೀನು ಒಬ್ಬಳೇ ಹೋಗೋಕ್ಕೆ ಕಾರ್ ಯಾಕೆ? ನಾನು ಒಬ್ಬಳೇ ಹೋಗೋಕ್ಕೆ ಕಾರ್ ಯಾಕೆ, ನಾನು ನಡ್ಕೊಂಡು ಹೋಗ್ಬೇಕಾ? ನಾನು ಹುಟ್ಟಿರೋ ಸೀರೆ ಅಂತದು, ನಾನು ಹಾಕಿರೋ ಚಿನ್ನ ಏನು, ನನ್ನ ತಲೆಗೆ ನಾನು ಮಾಡಿಸ್ಕೊಂಡಿರೋ ಆ ವಿಗ್ಗು ಐಟಮ್ ಏನು, ಇವೆಲ್ಲ ನಡ್ಕೊಂಡು ಹೋದ್ರೆ ಯಾವನ್ರಿ ನೋಡ್ತಾನೆ? ಕಾರ್ ತಗೊಂಬಂದು ಚೌಟ್ರಿ ಮುಂದೆ ನಿಲ್ಲಿಸಿ ಹೇಳ್ದು ಡೋರ್ ತೆಗೀರಿ, ನಾನು ಎಂಟ್ರಿ ಕೊಡ್ತೀನಿ, ನೀವು ಎಕ್ಸಿಟ್ ಕೊಡಿ. ಅಬ್ಬಾ ಇವಳು ಬಿಲ್ಡಪ್ ಎಲ್ಲೈತೆ, ಹಾಕೊಳ್ಳಿ, ಇವಳು ಇಷ್ಟೆಲ್ಲ ಮಾಡಿರೋದು ಆ ಕಾರಲ್ಲಿ ಹೋಗಿ ಇಳಿಬೇಕು ಅಂತ. ಆಯ್ತು ಬಿಡಪ್ಪ, ನಮ್ಮ ಹಣೆ ಬರ ಅಲ್ಲೇ, ನಾನು ಯಾಕಿರೋ ಬಟ್ಟೆ ಏನು ಇದೆ, ನಿಮ್ಮ ಯಾವನ್ನ ನೋಡ್ತಾನೆ ಹೇಳ್ರಿ, ಏನಾಯ್ತು ಹಾಗೆ ಬನ್ನಿ ಇದು ಲೆಕ್ಕ ಹಾಕೊಳ್ಳಿ, ನಾವು ಹೆಂಗೆ ಬೇಕಾದ್ರೂ ಬರ್ಬೋದು. ಅವಳು ಮಾತ್ರ ಕಂಪ್ಲೀಟ್ ಶಿಸ್ತಾಗಿ ಹೋಗ್ಬೇಕು. ಓದ್ಲು, ಇಳಿದ ತಕ್ಷಣ ಅಲ್ಲೊಂದು ಹೂ ಕೊಡ್ತಾರಲ್ಲ, ಹೂ ಕೈಗೆ, ನನ್ನ ಪಾಡಂಗೆ ನಾ ಬಂದುಬಿಟ್ಟೆ, ಅದೆಲ್ಲ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ. ಹೂ ಇಸ್ಕೊಂಡ್ಲು, ಹಾಗೆ ಹಿಂಗೆ ನೋಡ್ತಾಯಿದ್ಲು. ಯಾಕೆ ಹಿಂಗೆ ನೋಡ್ತಾಯಿದ್ಲು ಅಂದರೆ ಆ ವಿಡಿಯೋದನ್ನು ಬರಬೇಕು, ಇವಳನ್ನ ಹಿಂಗೆ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ವಿಡಿಯೋದನ್ನು. ಹಂಗೆ ನೋಡಿದ್ರು, ಅಲ್ಲಿ ಯಾರೋ ನೆಂಟರು ಬಂದರು, ಈಗ ಬಂದವಳೆ ಅಂತ ವಿಡಿಯೋದನ್ನು ಕರೆದ್ರು. ಕಂಪ್ಲೀಟ್ ಶಿಸ್ತಾದ್ಲು. ಸಿನಿಮಾ ನಟಿ ನಡೆದಂಗೆ ನಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹೋಗಿ ಮುನ್ಗಡೆ ಸೋಫಾ ಹಾಕಿರ್ತಾರೆ VVIPಗಳಿಗೆ ಅಂತ, ಅದೆಲ್ಲ ಅವಳು ನೋಡಲಿಲ್ಲ. ಸೀದಾ ಹೋಗಿ ಮುಂದೊಂದು ಸೀಟಾಗಿ ಕೂತ್ಲು ಹಿಂಗೆ ಅಂದ್ಕೊಂಡು. ಎಲ್ಲ ಸುತ್ತಲೋರೆಲ್ಲ ನೋಡ್ತಾರೆ, ಇವ್ಳು ಯಾರು ಮರೆ ಹಿಂಗೆ ಬತ್ತಾವಳಲ್ಲ, ಈ ಬಿಲ್ಡಪ್ಪಲ್ಲಿ ಬತ್ತಾವಳಲ್ಲ ಅಂತ. ಆರ್ಡಿನರಿ ಇವಳು, ಸ್ಪೆಷಲ್ ಅಲ್ಲ, ಸ್ಪೆಷಲ್ ಥರ ಬಿಲ್ಡಪ್ ಕೊಡ್ತಾಳೆ ಇವಳು ಅಲ್ಲಿಗೆ ತಲುಪೋ ತನಕ. ಆ ವಿಡಿಯೋದು ನೋಡಿ ಮಗ ಹೆಂಗೆ ಅಂದರೆ ಹುಡುಕ್ತಿರ್ತಾನೆ ಯಾರು ಚೆನ್ನಾಗವ್ರೆ ಅಂತ. ನಾವು ಅದು ಹಿಡಿಯಲ್ಲ, ಅವನು 2 ನಿಮಿಷ ಆದ್ಮೇಲೆ ಕಟ್ ಮಾಡಿ ಬಿಸಾಕ್ತಾನೆ. ಪಕ್ಕ ಹಿಡಿಯೋದೆ ಅವನು ಆ ಥರ ಪಕ್ಕ ಬಿಲ್ಡಪ್ ಒಂದು ಇದಾಗಿ ಬಂದು ಸ್ಟೈಲಾಗಿದ್ದವ್ರನ್ನ ಹಿಡಿದು ದೊಡ್ಡ ಸ್ಕ್ರೀನ್ ಮೇಲೆ 2 ನಿಮಿಷ ಸ್ಟಿಲ್ ಬೇರೆ ಬಿಡ್ತಾನೆ. ಅದನ್ನು ನಿಮ್ಮಂಥವ್ರೆಲ್ಲ ಅಲ್ಲಿ ನೋಡ್ಬೇಕು, ಅಷ್ಟಿಲ್ಲ, ಆ ಸ್ಟಿಲ್ ಬರಲಿ ಅಂತ ಇವಳು ಈ ಬಿಲ್ಡಪ್ಪಲ್ಲಿ ಹೋಗಿರ್ತಾಳೆ. ಅಷ್ಟೊತ್ತಿಗೆ ಈ ಕ್ಯೂ ಜಾಸ್ತಿ ಆಗ್ಬಿಟ್ಟಿರ್ತದೆ, ಹೋಗಿ ಗಂಡು ಹೆಣ್ಣು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಸಂಬಂಧಪಟ್ಟವ್ರು ಯಾರು ಬರಲಿ, ನಾನು ಕ್ಯೂ ನಿಂತ್ಕೊಳ್ಳಲ್ಲ, VVIP ಇದರಲ್ಲಿ ಎಂಟ್ರಿ ಕೊಡಬೇಕು ಅಂತ. ಯಾರೋ ಬರ್ತಾರೆ, ಮೇಡಮ್ ಇಲ್ಲಿ ಕೂತ್ಕೊಂಡ್ಬಿಟ್ರಿ ಅಂತ. ಇಲ್ರಿ ಅಲ್ಲಿ ಅಷ್ಟೊಂದು ಕ್ಯೂ ಇದೆಯಪ್ಪ, ನಾನು ಹೇಗೆ ಹೋಗೋದು ಅಂತ. ಏನು ಮೇಡಮ್ ಹಿಂಗಂತೀರಾ, ಬನ್ನಿ ಅಂತ ಅವಳನ್ನ VVIP ಇದರಲ್ಲಿ ಕರ್ಕೊಂಡು ಹೋಗ್ತಾನೆ. ಆ VVIP ಹೋದಾಗ ಒಂದು ಬಿಲ್ಡಪ್ಪು, ಒಂದು ಸ್ಪೆಷಲ್ ಇದು. ಅಲ್ಲಿ ಸ್ವಲ್ಪ ನಿಮ್ಮಂಥವ್ರು ಜನಪ್ರಿಯ ಇರೋರೆಲ್ಲ ಅಲ್ಲಿ ಇರ್ತೀರ, ಕ್ಯಾಮ್ರಾದವ್ನು ನಿಮ್ಮನ್ನು ಫಾಲೋ ಮಾಡ್ತಾ ಅವಳನ್ನು ಫಾಲೋ ಮಾಡ್ತಾನೆ. ಅಂದರೆ ಅವಳಿಗೆ ಎಲ್ಲೆಲ್ಲಿ ರೆಕಗ್ನೇಷನ್ ತೊಗೊಳಕ್ಕೆ ಸಾಧ್ಯ ಅಲ್ಲೆಲ್ಲ ಟ್ರೈ ಮಾಡಿ ರೆಕಗ್ನೇಷನ್ ತೊಗೋತಾ ಇರ್ತಾಳೆ. ಅಲ್ಲಿಂದ ಅವಳು ಊಟಕ್ಕೆ ಹೋಗಬೇಕು. ಊಟಕ್ಕೆ ಅವಳಿಂದ ಅವಳು ಹೋಗೋಕ್ಕೆ ಒಂಥರ ಏನೋ ಇದು. ಅಲ್ಲಿ ಯಾರೋ ಬರ್ತಾನೆ, ಯಾಕೆ ಮೇಡಮ್ ಇಲ್ಲೇ ನಿಂತ್ಕೊಂಡ್ಬಿಟ್ರಿ ಅಂತ. ಇಲ್ಲ ಮನೆಗೆ ಹೋಗೋಣ ಅಂತಿದ್ದೆ. ಏನು ಮೇಡಮ್ ಮದುವೆ ಬಂದಿದ್ದೀರಾ, ನೀವು ಊಟ ಮಾಡದೇ ಇರುತ್ತೆ, ಬನ್ನಿ ಮೇಡಮ್ ಅಂತ ಕರ್ಕೊಂಡೋಗಿ ಅಲ್ಲಿರೋರ್ನ್ಯಾರೋ ಸೀಟ್ ಖಾಲಿ ಮಾಡಿಸಿ ಇವಳಿಗೆ ಸೀಟ್ ಕೊಡಿಸ್ತಾನೆ. ಅಂದರೆ ಇವೆಲ್ಲ ಬಿಲ್ಡಪ್ ಸಿಗಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಅವಳು. ಓಕೆ. ಇನ್ನು ನಮ್ಮ ಸಿನಿಮಾ ನಾಯಕಿರ್ಬೇಕು, ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಕ್ಯಾರವನ್ ಇಲ್ದೇ ಇವತ್ತು ಯಾವ ನಾಯಕಿನೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ. ನೋಡಪ್ಪ, ಹೇರ್ ಡ್ರೆಸ್ಸರ್ ಒಬ್ಬ ಇರಬೇಕು, ಮೇಕಪ್ಗೆ ಒಬ್ಬ ಇರಬೇಕು, ಕಾಸ್ಟ್ಯೂಮ್ಗೆ ಒಬ್ಬ ಇರಬೇಕು, ಪರ್ಸನಲ್ ಅಸಿಸ್ಟೆಂಟ್ ಒಬ್ಬ ಇರಬೇಕು, 4 ಜನ ಕೇಳ್ತಾರೆ. ಇಷ್ಟು ಬಿಲ್ಡಪ್ ಹೀರೋ ಕೇಳೋಕ್ಕೆ ಹೋಗೋದಿಲ್ಲ, ಅವನಿಗೆ ಬಿಲ್ಡಪ್ಪೇ ಬೇಕಾಗಿರೋದಿಲ್ಲ ಹೀರೋಗೆ. ಇವತ್ತು ನನಗೆ ಕೆಲವೆಲ್ಲ ನೆನಪಿದೆ. ಆಮೇಲೆ ನೀವು ಹೇಳಂಗೆ ಅವರ ಪ್ರತಿಯೊಂದು ವಿಷಯನೂ ಬರ್ತಾನೆ ಇರ್ತವೆ ಮೇಲಿಂದ ಮೇಲೆ. ಅದು ಒಳ್ಳೆಯದಾರು ಆಗ್ಬೋದು, ಕೆಟ್ಟದ್ದಾರು ಆಗ್ಬೋದು, ಒಟ್ಟು ಪ್ರಚಾರದಲ್ಲಿರಬೇಕು. ಒಟ್ಟಿನಲ್ಲಿ ಪ್ರಚಾರದಲ್ಲಿರಬೇಕು. ಅದು ನೀವು ಕ್ಯಾರವಂದು ನಾನು ಗಮನಿಸಿದ್ದೀನಿ. ಇತ್ತೀಚೆಗೆ ಅದು ಕ್ಯಾರವನ್ ಕಲ್ಚರ್ ಭಾಳ ಕಡೆ ಆಗಿದೆ. ಈಗ ಕಳೆದ ಒಂದು 10-15 ವರ್ಷಗಳಿಂದ ಅದು ಜಾಸ್ತಿ ಆಗಿದೆ. ಹೌದು ಸರ್. ಅಲ್ಲಿ 3 ಕಂಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ, ಯಾರಿಗೂ ಆ್ಯಕ್ಟ್ ಮಾಡೋದು, ಬರೋದು, ಕುತ್ಕೊಳ್ಳೋದು. ಹೌದು, ಈ ಥರ. ಇನ್ನೊಬ್ಬರು ಏನು ಆ್ಯಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಸೀನ್ ಏನು, ಅದನ್ನು ನೋಡೋದೇ ಇಲ್ಲ. ಹೌದು. ಆದರೆ ರಾಜ್ಕುಮಾರ್ ಅವರು ಅವರ ಒಂದು ಸೀನ್ ಮುಗಿದ ತಕ್ಷಣವೇ ಹೋಗ್ತಾ ಇರಲಿಲ್ಲ, ಎಲ್ಲೂ ಆಚೆ ಕಡೆ ಕೂಡ ಹೋಗ್ತಾ ಇರಲಿಲ್ಲ.
ಅಲ್ಲೇ ಬಂದು ಕೂತ್ಕೊಂಡು ಬೇರೆ ಯಂಗ್ಸ್ಟರ್ಸು ಈ ಥರ ಕ್ಯಾರೆಕ್ಟರ್ಸ್ ಏನು ಆ್ಯಕ್ಟ್ ಮಾಡ್ತಾರೆ ಅಂತ ಅದನ್ನು ಗಮನಿಸ್ತಾ ಇದ್ರಂತೆ. ಆ ಲೈಫ್ ಸ್ಟೈಲ್ ನಾವು ಓದಿದ್ದು, ಬೇರೆಯವರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅದನ್ನು ನಾವು ನೋಡಬೇಕು. ಅದನ್ನು ಅವ್ರು ನೋಡ್ತಾ ಇಲ್ಲ. ಈವನ್ ಕವಿಗಳು ಅಷ್ಟೇ. ಇವತ್ತು ಕವಿಗಳು 4 ಜನ ನೀವು ಭಾಷಣಕ್ಕೆ ಕರೆಸಿದ್ರೆ ಅವ್ರ ಭಾಷಣ ಮುಗಿಸ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಬರೋವನು ಅವನೇನು ಮಾತಾಡ್ತಾನೆ ಅಂತ ಕೇಳೋ ವ್ಯವಧಾನ ಇಲ್ಲವೇ ಇಲ್ಲ. ಹೀಗೆಲ್ಲ ಆಗುತ್ತೆ. ಆದ್ದರಿಂದ ಗಂಡು ಅಥವಾ ಹೆಣ್ಣು, ಆಮೇಲೆ ಒಂದು ಹಳೆಯ ಒಂದು ಘಟನೆ ನೆನಪಾಗುತ್ತೆ ಕೃಷ್ಣೇಗೌಡರು ಹೇಳಿದ್ದು. ಆಗೆಲ್ಲ ವಿ ನೆಕ್ಕು, ಬೋಟ್ ನೆಕ್ಕು, ಸ್ಟಾರ್ ನೆಕ್ಕು ಈ ಥರ ಎಲ್ಲ ಬ್ಲೌಸ್ಗಳಲ್ಲಿ ಹಾಕೊಂಬರೋರು. ಆ ಹೆಸರೇ ಹಂಗಿದೆ, ಅದು ನಾವೇನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಬಂದು ಇದನ್ನು ಯಾಕೆ ಹಾಕ್ಕೊಂಡು ಹೋಗ್ತಿದ್ಯಾ ಅಂತ ನಾನು ಒಳಗಡೆ ಚುಮ್ಕ್ಸಕ್ಕೆ ಆಚೆ ಕಡೆ ನಿಂತ್ಕೊತೀನಿ ಆ ಮದುವೆ ಮನೆಯಲ್ಲಿ. ಬಂದವರೆಲ್ಲ ನಾನು ನೆಕ್ ನೋಡ್ಕೊಂಡು ಹೋಗ್ಬೇಕು ಅಂತ ಕೃಷ್ಣೇಗೌಡರು ಹೇಳಿದ್ದು. ನಿಜ ಇದು. ಯಾಕೆಂದರೆ ಆ ಮನ್ನಣೆಗೋಸ್ಕರವಾಗಿ ಅವ್ರು ಅಲ್ಲಿ ನಿಲ್ತಾರೆ, ಆ ಥರ ವೇಷ ಹಾಕ್ಕೊಂಬರ್ತಾರೆ. ನೀವು ಯಾವಾಗ ಹೊಲಿಸಿದ್ರಿ ಈ ಡ್ರೆಸ್ಸು ಚೆನ್ನಾಗಿದೆಯಲ್ಲ ಅಂತ ಯಾರಾದರೂ ಒಬ್ಬರಾದರೂ ಅನ್ಬೇಕು. ಹೌದು. ಈ ಕೆಲವು ಸಲ ಯಾರೂ ಅನ್ನಲಿಲ್ಲ ಅಂದರೆ ಅವ್ರ ಪೈಕಿನೇ ಒಂದಿಬ್ಬರನ್ನ ಇಟ್ಟಿರ್ತಾರೆ. ಹೊಸದ ಆಭರಣ ಅವ್ರ ಕಡೆಯೇ ಅದು. ಸೊ ಆ ಥರದಲ್ಲಿ ಅವ್ರನ್ನ ಇಟ್ಕೊಂಡಿರ್ತಾರೆ ಅವರು. ಆಮೇಲೆ ಖರ್ಚು ಅಷ್ಟೇ. ಈಗ ಬಂಗಾರಕ್ಕೆ ಜಾಸ್ತಿ ಖರ್ಚು ಬರೋದಿಲ್ಲ, ಬೆಳ್ಳಿಗೆ ಅಥವಾ ಹಿತ್ತಾಳಿಗಾದರೆ ಜಾಸ್ತಿ ಪಾಲಿಶ್ ಖರ್ಚು ಬರುತ್ತೆ. ಸೊ ಇದನ್ನೆಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಈಗ ಗಂಡಸು ಅಥವಾ ಹೆಂಗಸು ಅನ್ನೋದು ಇನ್ನೂ ಅದು ಚರ್ಚೆ ಆಗ್ತಾ ಇದೆ. ಮನ್ನಣೆಯ ದಾಹ ಅಂತ ಬಳಸಬಾರ್ದು ಅಂತ ಹೇಳಿದ್ದಾರೆ. ಮನ್ನಣೆ ಯಾರು ಜಾಸ್ತಿ ಬಯಸ್ತಾರೆ ಅಂದರೆ ಯಾರು ಜಾಸ್ತಿ ರೆಕಗ್ನಿಷನ್ನು, ನಾನು ಗುರುತಿಸ್ಲಿ, ನಾನು ಹೊಗಳ್ಳಿ, ನಾನು ಮುಂದಿನ ಸೀಟಲ್ಲಿ ಕೂರಿಸ್ಲಿ ಅಂತ ಯಾರು ಹೇಳ್ತಾರೆ? ಗಂಡಸ ಹೆಂಗಸ ಮುಂದುವರಿಸಿ. ದಾಹ ಅಂತ ಬಳಸಬಾರ್ದು ಅಂತ ಹೇಳಿದ್ದೀರಾ. ಆ್ಯಕ್ಚುಲಿ ಮನ್ನಣೆಯ ದೇಹ ಅಂತ ಬಳಸಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಇದೆಲ್ಲ ಫ್ಯಾಷನ್ನು, ನೋಡೋಕ್ಕೆ ಚೆನ್ನಾಗಿರಲಿ, ಬಿಲ್ಡಪ್ ಕೊಡೋದು, ಇದೆಲ್ಲ ಬರೀ ದೇಹದ ಅಟ್ರ್ಯಾಕ್ಷನ್ಗೆ ಪಾಪ ಹುಡುಗಿಯರು ಸ್ವಲ್ಪ ಲಿಮಿಟೆಡ್ ಅಟ್ರ್ಯಾಕ್ಷನ್ ಬಯಸ್ತಾರೆ ಅಷ್ಟು. ಆದರೆ ಗಂಡಸಿದಾನಲ್ಲ, ಅವನು ಶಾಶ್ವತವಾಗಿ ಅವನ ಹೆಸರು ಆ ಮದುವೆ ರಿಸೆಪ್ಷನ್ ಆಗೋವರೆಗೂ ನನಗೆ ಸಿಕ್ಕಿದ್ರೆ ಸಾಕು ರೆಕಗ್ನಿಷನ್ ಅಂತ ಅವಳು. ಅಂದರೆ ಅಡುಗೆ ಚೆನ್ನಾಗಿದೆ ಅಂತ ಬಯಸಿದ್ರೆ ಸಾಕು, ರಿಸೆಪ್ಷನ್ ಮುಗಿದ ಮೇಲೆ ಸಾಕು ಅಂತ. ಬಟ್ ಗಂಡಸು ಅವ್ರು ಭಾಳ ಚೆನ್ನಾಗಿ ಯೋಜನೆಗಳ ಹೆಸರುಗಳೆಲ್ಲ ಹೇಳಿದ್ರು. ಯೋಜನೆಗಳ ಹೆಸರುಗಳೆಲ್ಲ ಹೇಳಿದ್ದು ಕೊಟ್ಟಿದ್ದೆಲ್ಲ ಹೆಂಗಸರಿಗೆ ಮನ್ನಣೆ ಬಯಸ್ತಾರೆ ಅಂತಲ್ಲ, ತಾನು ಮನ್ನಣೆ ಬಯಸೋಕ್ಕೆ. ನೋಡಿ ನಾನು ಇವ್ರಿಗೆ ಹೆಂಗೆ ಈ ಥರ ಹೆಲ್ಪ್ ಮಾಡಿದ್ದೀನಿ, ನೋಡಿ ನಮ್ಗೆ ಈ ಥರ ಹೆಲ್ಪ್ ಮಾಡಿದ್ದೀವಿ ಅಂತ ಮನುಷ್ಯ ತಾನು ಗಂಡಸಿಗೆ ನಾನು ಯೋಜನೆಗಳು ಕೊಟ್ಟಿದ್ದೀನಿ, ಅದರಿಂದ ಉದ್ಧಾರ ಮಾಡಿದ್ದೀನಿ, ನನ್ನ ಹೆಸರು ಶಾಶ್ವತವಾಗಿರಬೇಕು ಅನ್ನೋ ಉದ್ದೇಶದಿಂದ ಆ ಯೋಜನೆಗಳು ಕೊಟ್ಟಿರೋದೇ ಹೊರತು ಹೆಲ್ಪ್ ಮಾಡಬೇಕು, ಅವರಿಗೆ ರೆಕಗ್ನಿಷನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಒಂದು. ಎರಡನೇದು, ಸರ್ಕಾರದ ನೀವು ಯಾವುದೇ ಅಪ್ಲಿಕೇಶನ್ ಫಾರಮ್ ತೊಗೊಳ್ಳಿ, ಯಾವುದೇ ಅಪ್ಲಿಕೇಶನ್, ಯಾವುದೇ ಡಿಪಾರ್ಟ್ಮೆಂಟ್ದು ಅಪ್ಲಿಕೇಶನಲ್ಲಿ ಏನಿರುತ್ತೆ, ಹೆಸರು, ವಿಳಾಸ, ಅದು ಹಿಂಗೆಲ್ಲ ಆಗಿ ಜೆಂಡರ್, ಲಿಂಗ ಅಂತ ಹಿಂಗೆ ಹಾಕಿ ಕೊನೆಯಲ್ಲಿ ತಮ್ ಗಮ್ ಹೆಸರು ಅಂತ ಯಾಕಿರುತ್ತೆ. ತಮ್ ಗಮ್ ಅಂದರೆ ತಂದೆ ಅಥವಾ ಗಂಡನ ಹೆಸರು. ತಂದೆ ಅಥವಾ ಗಂಡನ ಹೆಸರು ಇರುತ್ತೆ. ಮತ್ತು ಅಮ್ಮನ ಹೆಸರು, ಹೆಂಡತಿ ಹೆಸರು ಅಂತ ಯಾಕಿರಲ್ಲ? ಅಲ್ಲೇ ಅರ್ಥ ಮನುಷ್ಯನಿಗೆ ನಾನು ಇರಬೇಕು, ನಾನು ಮಾಡಿದ್ದು ಶಾಶ್ವತವಾಗಿ. ನಾನು ಆಗಲೇ ಅದೇ ಹೇಳಿದ್ದು, ಹೆಣ್ಣು ಮಕ್ಕಳದ್ದು ಪಾಪ ಅವ್ರದ್ದು ಫ್ಯಾಷನ್ನು, ಗೀಷನ್ನು, ನೆಕ್ಲೆಸು, ಡ್ರೆಸ್ಸು, ಮೇಕಪ್ಪು ಅದೆಲ್ಲ ಕ್ಷಣಿಕ, ಏನೋ ಸ್ವಲ್ಪ ನಡೀಲಿ, ಸೆಲ್ಫಿ ತೆಗೆಸ್ಕೊಳ್ಳಿ ಅಂತ. ಗಂಡಸು ಮಾತ್ರ ಶಾಶ್ವತವಾಗಿರಬೇಕು, ಚರಿತ್ರೆಯಲ್ಲಿ ನಾನು ಇರಬೇಕು. ಅದಕ್ಕೆ ಹಿಸ್ಟ್ರಿ ಅಂದ್ರೇನು? ಹಿಸ್ ಸ್ಟೋರಿ ಅಂತ ಅದರ ಹೆಸರು. ಹಿಸ್ ಸ್ಟೋರಿ ಅನ್ನೋದಕ್ಕೇ ಹಿಸ್ಟರಿ ಅಂತ. ನಾನು ಶಾಶ್ವತವಾಗಿ ನಾನು ಇರಬೇಕು ಅಂತ ಬಯಸ್ತಾನೆ. ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಕ್ಷಣಿಕ ಹೆಂಗಸರ ಆಸೆಗಳೆಲ್ಲ ಅನ್ನೋದಕ್ಕೆ, ನನ್ನ ಹೆಂಡತಿ ನನಗೆ ಮರ್ಯಾದೆ ಕೊಡದೇ ಇದ್ದರು, ಅವಳ ಸೀರೆಗಳೆಲ್ಲ ನನಗೆ ಮರ್ಯಾದೆ ಕೊಡುತ್ತೆ ಅನ್ನಂತ ಒಬ್ಬ. ಹೆಂಗೆ ಅಂದರೆ, ಬೀರುನಲ್ಲಿ ಓಪನ್ ಮಾಡಿದ ತಕ್ಷಣ ಅವಳು ಅಷ್ಟು ಸೀರೆಗಳು ನನ್ನ ಕಾಲ ಮೇಲೆ ಬೀಳುತ್ತೆ ಅಂತ. ಅಂದರೆ ಈ ಥರ ಪಾಪ ಸೀರೆಗಳು ಅದೆಲ್ಲ ಹೋಗಿ ಅವಳದು ಸೀರೆ, ಫ್ಯಾಷನ್ನು ಇದೆಲ್ಲ ಲಿಮಿಟೆಡ್ಡು. ಬಟ್ ಗಂಡಸು ಮಾತ್ರ ಯಾವಾಗಲೂ ನನ್ನನ್ನೇ ಹೊಗಳಬೇಕು, ಒಂದಿಮಾಗದರು ಅಂತಾರಲ್ಲ, ಎಲ್ಲರೂ ನನಗೆ. ಯಾವುದಾದ್ರೂ ಒಂದು ಹೆಂಗಸು ತನ್ನ ಸಖಿಯರೆಲ್ಲ ಇಟ್ಕೊಂಡು, ನನಗೆ ಕ್ಯಾರವಾನ್ ಅಂತ ಹೇಳಿದ್ರೆ ಎಕ್ಸೆಪ್ಷನ್, ಅದು ಫೀಲ್ಡಲ್ಲೂ ಅಷ್ಟೇ. ಜನಗಳಿಗೆ ಯಾವಾಗಲೂ ನನ್ನ ಹಿಂದೆ ಸಹಾಯಕರು, ಜನ ಹಿಂಬಾಲಕರು ಇರಬೇಕು, ಜೈ ಜೈ ಅಂತ ಇರಬೇಕು ಅಂತ ಬಯಸೋ ಅಂಥವನು ಗಂಡಸು ಭಾಳ ಇಂಪಾರ್ಟೆಂಟು. ಇಷ್ಟೆಲ್ಲ ಹೇಳಿದ್ರಿ ನೀವು, ಸಿನಿಮಾ ವಿಷಯ ಎಲ್ಲ ಹೇಳಿದ್ರಿ, ಕ್ಯಾರವಾನು, ಬಿಲ್ಡಪ್ಪು ಅದೆಲ್ಲ. ಯಾವುದೇ ಸಿನಿಮಾದಲ್ಲಿ ಹೀರೋಯಿನ್ನು ಎಷ್ಟೇ ಗ್ರೇಟ್ ಆಗಲಿ, ನೋಡೋಕ್ಕೆ ಅಷ್ಟೇ ಅಲ್ಲದೆ ಟ್ಯಾಲೆಂಟಲ್ಲೂ ಅಷ್ಟೇ ಇರಲಿ, ಯಾವುದಾದ್ರು ಒಂದು ಸಿನಿಮಾ ರಿಲೀಸ್ ಆದಾಗ ಕಟೌಟು ಯಾವುದಾದ್ರು ಒಂದು ಹೆಣ್ಮಕ್ಳು ಹೀರೋಯಿನ್ದು ಹಾಕ್ತಾರೆ ಕಟೌಟು, ಎಲ್ಲ ಗಂಡಸರದೆ. ಅದನ್ನು ತೋರಿಸೋ ಕಾಲಿಂದ ಡ್ಯಾನ್ 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 ಅಂತ ಮ್ಯೂಸಿಕ್ ಬರೋಂಥವ್ರು, ಯಾವುದೇ ಭಾಷೆ ಹೀರೋಗಳೆಲ್ಲಾಗಲಿ. ಸೊ ಅಭಿಮಾನಿಗಳು ತಗೊಳ್ಳಿ, ಹೆಂಗೆ ಅಭಿಮಾನಿಗಳು, ನಟರಿಗೆ ಅಭಿಮಾನಿ ಸಂಘಗಳಿದೆ, ನಟಿಯರಿಗೆ ಅಭಿಮಾನಿಗಳ ಸಂಘ ಇರಲ್ಲ. ಅಭಿಮಾನಿಗಳು ಇರ್ಬೋದು, ಆದರೆ ಸಂಘಗಳು ಅಂತಿದ್ದು ಅವ್ರ ಬಗ್ಗೆ ದ್ವೇಷ. ನನಗೆ ಇವರೊಬ್ಬರು ಅಭಿಮಾನಿಗಳು, ಇವ್ರ ಆ್ಯಕ್ಟಿಂಗ್ ನನಗೆ ಇಷ್ಟ ಇಲ್ಲ ಅಂತ ಬಂದರೆ ನನ್ನ ಕೈಕಾಲು ಮುರಿದಾಕ್ಬಿಡ್ತಾರೆ ಇವ್ರ ಅಭಿಮಾನಿಗಳು.
ಈ ಥರ ಎಲ್ಲ ಬಂದ್ಕೊಂಡು ದ್ವೇಷಗಳು ಈ ಥರ ಎಲ್ಲ ಮಾಡಿಕೊಂಡು ನಾನೇ ಗ್ರೇಟು, ನಾನೇ ನಾಯಕ ಅಂತ ಸಿನಿಮಾ ಫೀಲ್ಡಲ್ಲಿ, ಆರ್ಟ್ ಫೀಲ್ಡಲ್ಲಿ, ಸಾಹಿತ್ಯದ ಫೀಲ್ಡ್ ಭಾಳ ಒಳ್ಳೆಯ ಎಕ್ಸಾಂಪಲ್ ಹೇಳಿದ್ರು ಅವರು. ನನ್ನ ಭಾಷಣ ಮುಗಿದ್ರೆ ಸಾಕು, ನಾಟ್ ಓನ್ಲಿ ಕವಿಗಳು, ಈವನ್ ಭಾಷಣಕಾರರು ಕೂಡ ಎಷ್ಟೋ ಜನ ನಮ್ಮಲ್ಲಿರೋರು ನನ್ನ ಭಾಷಣ ಮುಗಿದ್ರೆ ಸಾಕು, ಯಾಕೆಂದರೆ ಅಲ್ಲಿ ನನ್ನ ಆಟೋಗ್ರಾಫು ಸೆಲ್ಫಿ ತೊಗೊಳಕ್ಕೆ ರೆಡಿಯಾಗಿರ್ತಾರೆ. ಅವರೆಲ್ಲ ಹಿಂಗೆ ಹೋಗ್ತಾ ಇರೋದು. ಮನುಷ್ಯನಿಗೆ ಕೀರ್ತಿ ಅದಕ್ಕೆ ಹೆಣ್ಣು ಕೀರ್ತಿ ಅಲ್ವೇ ಅಲ್ಲ, ಬರೀ ಆರತಿ. ಓಕೆ, ಹೆಂಡತಿ ಬರೀ ಆರತಿಗೋಸ್ಕರ, ಹೆಂಡತಿ ಅಂದರೆ ಹೆಣ್ಣು ಬರೀ ಆರತಿಗೋಸ್ಕರ ಎಷ್ಟೋ ಮಾಡಿ ಸಣ್ಣ ಕ್ಷಣಿಕದ ಯಾವುದೋ ಒಂದು ಊಟ ಚೆನ್ನಾಗಿದೆ, ಚೆನ್ನಾಗಿದೆ, ಸೀರೆ ಚೆನ್ನಾಗಿದೆ, ವೆಯ್ಟ್ ರೆಡ್ಯೂಸ್ ಆಗಿದೆ ಅಂದ್ರೇ ಖುಷಿ ಪಟ್ಬಿಡ್ತಾಳೆ. ಇವನಿಗೆ ಅದು ಆಗೋದೇ ಇಲ್ಲ. ಚರಿತ್ರೆಯಲ್ಲಿ ಶಾಶ್ವತವಾಗಿ ನಾನು ಇರಬೇಕು, ನಾನು ಸತ್ತ ಮೇಲೂ ನನ್ನ ಮಕ್ಕಳು ನಾನು ಹೇಳ್ಬೇಕು. ಅದಕ್ಕೆ ಸರ್ನೇಮ್ ಕೂಡ ಅವನೇ ಇಟ್ಕೊಳ್ಳೋದು. ಸರ್ನೇಮ್ ಗಂಡನ ಹೆಸರು ಯಾಕೆ ಇಟ್ಕೊಳ್ತಾರೆ? ಪಾಟೀಲು, ಕುಲಕರ್ಣಿ, ರಾವು, ಮೂರ್ತಿ, ಕುಮಾರ್ ಅಂತ ಅವ್ರ ಮಕ್ಕಳಿಗೆ ಹೆಸರುಗಳು ಬರ್ತಾ ಇರುತ್ತೆ. ನನ್ನ ವಂಶ ಕಂಟಿನ್ಯೂ ಆಗಬೇಕು, ನನ್ನ ಹೆಸರು ಶಾಶ್ವತವಾಗಿರಬೇಕು ಅಂತ ಯೋಚನೆ ಮಾಡುವಂಥ ಮನ್ನಣೆಯ ಆಸೆ, ಬಯಕೆ ಗಂಡಸಿಗೆ ಜಾಸ್ತಿ. ಅದೇನು ಗಂಡಸ್ತು ಅಂತಂದ್ರು ಅದ್ಯಾಕೋ ನನಗೆ ಅದನ್ನು ಪೂರ್ತಿಯಾಗಿ ಒಪ್ಪಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದರೆ ಒಂದು ಮದುವೆ ಆಗಲೇ ಶ್ರೀಕಂಠ ಹೇಳ್ದಂಗೆ, ಒಂದು ಮದುವೆ ಮನೆಗೆ ನಾವು ಹೋಗಬೇಕಾದ್ರೆ ಗಂಡಸು ಹೆಂಗೆ ಹೋಗ್ತಾನೆ, ಹೆಂಗೆ ಹೋಗ್ತಾಳೆ ನೋಡಿ. ಗಂಡಸಂತೂ ಅದೇ ಪ್ಯಾಂಟು, ವಾರದಿಂದ ಅದೇ ಪ್ಯಾಂಟು, ಜೀನ್ಸ್ ಆದರೆ ಕಳೆದ ತಿಂಗಳಿಂದ ಅದೇ ಪ್ಯಾಂಟು, ಅದನ್ನೇನು ಚೇಂಜ್ ಮಾಡಲ್ಲ. ಅದ್ರ ಮೇಲೆ ಯಾವುದೋ ಒಂದು ಸ್ಲ್ಯಾಕೋ ಜುಬ್ಬಾನೋ ಹಾಕ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಹೆಣ್ಣು ಹಂಗಲ್ಲ. ಹೆಣ್ಣು ಅವರು ಇನ್ವಿಟೇಷನ್ ಕೊಡ್ತಾರಲ್ಲ, ಕೊಟ್ಟು ದಿನವೇ ನಿರ್ಧಾರ ಮಾಡ್ತಾಳೆ ಆವತ್ತು ಏನು ಹಾಕ್ಕೊಂಡು ಹೋಗ್ಬೇಕು, ಏನು ಉಟ್ಕೊಂಡು ಹೋಗ್ಬೇಕು. ಹೋದ ಸಲ ಅವ್ರ ಮನೆಯಲ್ಲಿ ಇನ್ನೊಂದು ಫಂಕ್ಷನ್ ಅದು ಏನು ಉಟ್ಕೊಂಡು ಹೋಗಿದ್ದೆ, ಕೆಲವರು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ನಾನು ಆ ಪರ್ಪಲ್ ಕಲರ್ ಸೀರೆನ ಅವರು ನಿಶ್ಚಿತಾರ್ಥಕ್ಕೆ ಹೋಗಿದ್ದೆ ನಾನು ಆವಾಗ. ನೆಕ್ಸ್ಟು ಮದುವೆ ದಿನ ಪರ್ಪಲ್ ಅಲ್ಲ, ನೆಕ್ಸ್ಟ್ ಆನಂದ ಕಲರ್ ಸೀರೆ ಉಟ್ಕೋಬೇಕು. ಹೀಗೆ ಲಿಸ್ಟ್ ಮಾಡಿಕೊಂಡು ಹಾಗೇ ರೆಕಗ್ನಿಷನ್ಗೋಸ್ಕರವಾಗಿ ಬಹಳ ಅವರು ಕಷ್ಟಪಡ್ತಾರೆ. ಗಂಡಸರು ಏನಿಲ್ಲ, ಆವತ್ತು ಹೆಂಗಿದ್ರು ಇವತ್ತು ಹಾಗೇನೆ. ಎಷ್ಟೋ ಸಲ ನಾನು ನೋಡಿದ್ದೀನಿ, ಸೇಮ್ ಹಂಗೆ ಇರ್ತಾರೆ ಅವರು. ನಾನು ಒಂದು ತಿಂಗಳಿಂದ ಹೆಂಗೆ ಹೋಗಿದ್ನೋ ಹಂಗೆ, ಸ್ನಾನ ಮಾಡಿದಾರಲ್ಲ ಅದು ಗೊತ್ತಾಗಲ್ಲ, ಸೇಮ್ ಹಂಗೆ ಇರ್ತಾರೆ ಅವರು. ಏನಪ್ಪ ಗಡ್ಡ ಕೂಡ ತೆಗಿಯಲ್ಲ ನೆಟ್ಗೆ ಇವ್ರ ಥರ. ಕ್ಯಾಮ್ರಾದಲ್ಲಿ ಕಾಣಿಸ್ತೀನಿ ಅನ್ನೋ ಭಯ ಬೇಡವಾ? ನೀವು ಹೇಳಿ ಸರ್. ಇವಾಗ ನಮ್ಮ ಉಮೇಶ್ ಸ್ವಲ್ಪ ಪುರಾಣದ ಕಥೆ ಎಲ್ಲ ಹೇಳಿದ್ರು, ಇವರು ಹಿಸ್ ಸ್ಟೋರಿ ಅಂತಂದರು. ಆವಾಗ ಹಾಗಾಗಿದೆ. ಗಂಡಸಿಗೆ ಈ ಮನ್ನಣೆಯ ಬಯಕೆ ಜಾಸ್ತಿ ಇತ್ತು, ಅವನೊಬ್ಬನೇ ಮನ್ನಣೆ ತಗೋತಾ ಇದ್ದ. ಅದೆಲ್ಲ ಹಳೆ ಕತೆ. ಈಗ ಸಮಾಜ ಬದಲಾಗಿದೆ. ಈ ಹೆಂಗಸರು ಸೇಡು ತೀರ್ಸ್ಕೊತಾ ಇದ್ದಾರೆ ಇವತ್ತು. ನೀವು ಒಂದು ಕಾಲದಲ್ಲಿ ಮೆರೆದದ್ದು ಸಾಕು, ನಿಮಗೆ ಮನ್ನಣೆ ಕೊಟ್ಟಿದ್ದು ಸಾಕು, ಈಗ ನಮಗೆ ಆದ್ಯತೆ ಕೊಡಿ ಅಂತ. ನೀವು ಎಲ್ಲಿ ಹೋದರೂ ಲೇಡೀಸ್ ಫಸ್ಟ್. ಇವಾಗ ಎಲ್ಲಿ ಹೋದರೂ ಲೇಡೀಸ್ ಫಸ್ಟು. ನಮ್ಮ ಶ್ರೀಕಂಠ ಭಾಳ ಚೆನ್ನಾಗಿ ಹೇಳಿದರು ಅವರು ಶ್ರೀಕಂಠ ಸ್ತ್ರೀಯರ ಪರವಾಗಿ ಎಷ್ಟು ಚೆನ್ನಾಗಿ ಆರ್ಗ್ಯೂ ಮಾಡಿದ್ರು ಅಂತಂದ್ರೆ, ಇವರು ಶ್ರೀಕಂಠ ಅಲ್ಲ ಶ್ರೀಮತಿ ಕಂಠ ಅಂತ. ಕೆಲವು ಶ್ರೀಕಂಠ ಸ್ಪೆಲ್ಲಿಂಗು ಶ್ರೀಕಂಠ ಅಥವಾ ಶ್ರೀಮತಿ ಕಂಠ ಅಂತ ಹೇಳ್ಬೋದು. ಆದರೆ ನಮ್ಮ ಗುಂಡೂರಾಯರು ನಾನು ನೋಡಿದ್ದೀನಿ, ಈ ವಿಷಯ ಅಂತಲ್ಲ, ನಮ್ಮ ಚಂದದ ಹರಟೆಯಲ್ಲಿ ಎಷ್ಟೋ ವಿಷಯಗಳು ಬಂದು ಎಲ್ಲವಾಗಲೂ ಅವ್ರು ಗಂಡಿನ ಪರವಾಗೇ ಮಾತಾಡೋದು. ಅವ್ರನ್ನ ವೈವಿ ಗುಂಡೂರಾವ್ ಅನ್ನೋ ಬದಲು ವೈವಿ ಗಂಡೂರಾವ್ ಅಂತ ಹೇಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಈ ಮನ್ನಣೆ, ನಾವು ಮನೆಯಲ್ಲಂತೂ ಹೆಂಡತಿಗೆ ಮನ್ನಣೆ ಕೊಡಲೇಬೇಕು. ಈ ಸಂಸಾರ ಅಥವಾ ದಾಂಪತ್ಯವನ್ನು ಒಂದು ಮೊಬೈಲಿಗೆ ನಾವು ಹೋಲಿಸ್ಬೋದು. ಮೊಬೈಲ್ನಲ್ಲಿ ಏನೆಲ್ಲ ಇರುತ್ತೆ ನೋಡ್ರೆ, ಒಂದು ಸಿಮ್ ಇರುತ್ತೆ, ಆಮೇಲೆ ಒಂದು ಬ್ಯಾಟ್ರಿ ಇರುತ್ತೆ, ಆಮೇಲೆ ಒಂದು ಚಾರ್ಜರ್ ಇರುತ್ತೆ. ಇದಿಷ್ಟು ಸೇರಿಸಿ ಒಂದು ಹನಿಗಮನ ಮಾಡಿದ್ದೀನಿ ನಾನು. ದಾಂಪತ್ಯದ ಮೊಬೈಲ್ನಲ್ಲಿ ಗಂಡ ಸಿಮ್ಮು, ಹೆಂಡತಿ ಬ್ಯಾಟರಿ. ದಾಂಪತ್ಯದ ಮೊಬೈಲ್ನಲ್ಲಿ ಗಂಡ ಸಿಮ್ಮು, ಹೆಂಡತಿ ಬ್ಯಾಟರಿ. ಆಗಾಗ ಹೊಗಳುತ್ತಾ ಚಾರ್ಜ್ ಮಾಡುತ್ತೀರಿ. ಈ ಹೊಗಳಿಕೆ ಅನ್ನೋದೇ ಮನ್ನಣೆ, ಅದನ್ನು ಅವಳಿಗೆ ಕೊಡಬೇಕು ನಾವು. ಹಾಗಾಗಿ ನಮ್ಮ ಇವತ್ತಿನ ಸಮಾಜ ಅದನ್ನು ಗುರುತಿಸಿದೆ. ನಾವು ಕೆಲವು ವಿಷಯಗಳಲ್ಲಿ ಹೆಣ್ಣಿಗೆ ಮನ್ನಣೆ ಕೊಡ್ತೇವೆ. ನಿಮ್ಮ ಮದರ್ಲ್ಯಾಂಡ್ ಯಾವುದು ಅಂತ ಕೇಳ್ತೀವಿ ಅಲ್ವಾ, ನಿಮ್ಮ ತಾಯಿನಾಡು ಯಾವುದು ಕೇಳ್ತೀವಿ, ತಂದೆ ನಾಡು ಯಾವುದು, ತಾಯಿ ಭಾಷೆ, ನಿಮ್ಮ ಮಾತೃಭಾಷೆ ಯಾವುದು ಕೇಳ್ತೀವಿ, ನಿಮ್ಮ ತಾಯಿ ನುಡಿ ಯಾವುದು ಅಂತ ಕೇಳ್ತೀವಿ. ತಂದೆ ನುಡಿ ಅದೇ ನಾವು ನುಡಿಯೋದೇ ಇಲ್ವಾ, ಸ್ವಲ್ಪ ಕಮ್ಮಿ ನುಡಿತಾನೆ ಅವನು. ಆಮೇಲೆ ಹೆಣ್ಮಕ್ಳಿಗೆ ನಿಮ್ಮ ತವರು ತಾಯಿ ಮನೆಯಲ್ಲಿ ಅಂತ ಕೇಳ್ತೀವಿ, ತಂದೆ ಮನೆಯಲ್ಲಿ ಅಂತ ಕೇಳಲ್ಲ. ಹೀಗೆ ಇವತ್ತು ಸಮಾಜ ಹಿಂದೆ ಒಂದು ಮಾಡಿದೆ ತಪ್ಪು, ಅದನ್ನು ತಿದ್ದಿಕೊಳ್ಳೋಕ್ಕೆ ಇವತ್ತು ನಾವು ಎಲ್ಲ ವಿಷಯದಲ್ಲಿ ನಮ್ಮ ಸಮಾಜದಲ್ಲಿ ಸಂಸ್ಕೃತಿಯಲ್ಲಿ ಅದು ಬಂದಿದೆ. ಹೆಣ್ಣಿಗೆ ನಾವು ಮನ್ನಣೆ ಕೊಡ್ತಾ ಇದ್ದೀವಿ, ಕೊಡಬೇಕು. ನೀವು ಯಾರ್ದೋ ಮನೆಗೆ ಹೋಗ್ತೀರಿ, ಗುಂಡೂರಾಯರು ಎಂತ ಮನೆಗೆ ಹೋಗ್ತಾರೆ, ಗುಂಡೂರಾಯರು ಹೋಗ್ತಾರೆ, ಅವರು ಶ್ರೀಮತಿಯವರು ಹೋಗ್ತಾರೆ, ಆಮೇಲೆಲ್ಲ ಮಾತಾಡ್ತಾರೆ, ಅದು ಇದು ಮಾತಾಡಿ ಹೊರಟ ತಕ್ಷಣ, ಗುಂಡೂರಾಯರು ಹೊರಟ ತಕ್ಷಣ ಹೋಗ್ತೀನಿ ಅಂದರೆ ಹೋಗಿ ಅಂತಾರೆ. ಅದೇ ಅವರ ಹೆಂಡತಿ ಆದ ತಕ್ಷಣ ನಿಲ್ಲಿ,
ಅರಿಶಿನ ಕುಂಕುಮ ತಗೊಂಡು ಹೋಗಿ. ಮದುವೆ ಮನೆಗೆ ಹೋದಾಗ ಎಸ್ಪೆಷಲಿ ಮದುವೆ ಮನೆಯಲ್ಲ ಹಾಗೆ ಹೋದರೂ ಸಾಕು. ಹಾಗೆ, ಹಾಗೆ ನಿಮ್ಮ ನರಸಿಂಹಮೂರ್ತಿಯವ್ರ ಮನೆಗೆ ನೀವು ಗುಂಡೂರಾವ್ ಅವ್ರ ಶ್ರೀಮತಿಯವ್ರು ಬಂದರೆ ನಿಮ್ಮ ಶ್ರೀಮತಿಯವರು ಗುಂಡೂರಾಯರು ಹೋಗ್ತೇನೆಂದ ನೀವು ಹೋಗಿ ಅಂತೀರಿ. ನಿಮಗೇನೋ ಬರೀಲಿಕ್ಕಿದೆ, ಆಯ್ತು ಹೋಗಿ ಹೋಗಿ ಓಕೆ ಓಕೆ ಅಂದ್ಬಿಡ್ತೀರಿ ನೀವು. ಹೌದು ಹೌದು ಹೇಳಿದ್ದೀನಿ. ಆದ್ರೆ ನಿಮ್ಮ ಶ್ರೀಮತಿಯವರು ಹಂಗೆ ಕಳಿಸೋದಿಲ್ಲ, ಗುಂಡೂರಾಯರ ಶ್ರೀಮತಿನ. ಅದು ನಿಜ. ಅರ್ಶಿನ ಕುಂಕುಮ ತಗೊಂಡೋಗಿ ಅಂತಾರೆ, ಅರ್ಶಿನ ಕುಂಕುಮ ಕೊಡ್ತಾರೆ, ಒಂದು ರೌಕೆ ಕಣ ಕೊಡ್ತಾರೆ, ಅದ್ರ ಜೊತೆಗೆ ಒಂದು 10 ರೂಪಾಯಿ ಕೊಡ್ತಾರೆ ಅಲ್ವಾ. ನೋಡಿ, ಅದು ಹೆಣ್ಣಿಗೆ ಬೇಕಾದ ಮನ್ನಣೆ. ಅದನ್ನು ಕೊಡದೆ ಹೋದರೆ ನಾಳೆ ಅವರು ಎಲ್ಲರಿಗೂ ಅಲ್ಲ ರೀ ಅವ್ರ ಮನೆಗೆ ಹೋದೆ ಏನು ಮಾಡಿದ್ರು ಒಂದು ಇಷ್ಟು ಕೊಡಲಿಲ್ವಲ್ಲ ಅಂತಾರೆ. ಅದರಿಂದ ಬೇಕಾದಷ್ಟು ಉದಾಹರಣೆ ನಾವು ಕೊಡ್ಬೋದು. ಈ ಮನ್ನಣೆ ಬೇಕಾದ್ದು ಹೆಣ್ಣಿಗೆ ಇವತ್ತು ಅದನ್ನ ನಾವು ಕೊಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಇಲ್ಲ, ನಮಗೆ ದುಂಡಿರಾಜ್ ಅವರು ಹೇಳ್ತಾರ ನೋಡಿದ್ರೆ ಪಾಪ ಅವರು ನೋಡಿ ಸ್ತ್ರೀಯರನ್ನೇ ಎಷ್ಟು ಶೋಷಣೆ ಮಾಡ್ತಾ ಇದ್ದಾರೆ. ಏನು ಒಂದು ಸೀರೆ, ಒಂದು ಅರ್ಶಿನ, ಒಂದು ಕುಂಕುಮ, ಒಂದು ಬಾಳೆಹಣ್ಣು, ಒಂದು ತೆಂಗಿನಕಾಯಲ್ಲೇ ಅವ್ರನ್ನ ಅಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ಸ್ವಾಮಿ, ನೀವು ಬಂದು ನೋಡಿ, ಹೆಣ್ಣಿಗೆ ಇರಬಹುದಾದದ್ದು ಒಂದು ಸೀರೆ 1,000, 2,000, 3,000 ರೂಪಾಯಿದು. ಆದರೆ ಗಂಡಸಿಗೆ ಏನು ಗೊತ್ತಾ, ಅವ್ನಿಗೆ ಯಾವಾಗಲೂ ಕೂಡ ಅವ್ನ ಮನ್ನಣೆನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾನೆ? ನಂದು 10 ಎಕರೆ ತೋಟ ಇದೆ, ನಂದು 50 ಎಕರೆ ಜಮೀನಿದೆ, ನಂದು ಇಂಥ ಕಾರಿದೆ, ಇಂಥ ಬಿಲ್ಡಿಂಗ್ ಕಟ್ಟಿದ್ದೀನಿ. ಇದೆಲ್ಲ ಯಾರ್ದು ಮನ್ನಣೆ? ಗಂಡಸಿಂದು. ಈ ಹುಚ್ಚು ಯಾರಿಗಿರೋದು? ಗಂಡಸಿಗಿರೋದು. ನೀವು ಬರೀ ಹೆಣ್ಮಕ್ಳು ಸೀರೆ ಹಾಕ್ಕೊಂಡು ಹೋಗ್ತಾರೆ. ಸ್ವಾಮಿ, ಯಾವುದಾದ್ರೂ ಸಾಮಾನ್ಯ ಗುಮಾಸ್ತ ಆಗಲಿ, ಗೌರ್ಮೆಂಟ್ ಆಗಲಿ, ಪ್ರೈವೇಟರಾಗಲಿ, ಇಸ್ತ್ರಿ ಮಾಡದೆ ಗಂಡಸು ಹೊರಗಡೆ ಬಟ್ಟೆ ಹಾಕ್ಕೊಂಡು ಹೋಗಲ್ಲ. ಹೌದಾ? ಒಪ್ಕೋತೀರಾ ಇದನ್ನು? ಕ್ಲೀನಾಗಿ ನೀಟಾಗಿ ಶೂ ಪಾಲಿಶ್ ಆಗಿರಬೇಕು. ಮತ್ತು ಇನ್ನೂ ನಮ್ಮ ಕಡೆ ಊರು ಗೌಡ್ರುಗಳು ಇರ್ತಾರೆ ಸ್ವಾಮಿ, ನೀವು ನೋಡಬೇಕು. ಅವ್ನಿಗೆ ಎಲ್ಲೂ ಹೋಗಲ್ಲ, ಸುಮ್ಮನೆ ಊರೊಂದು ಸುತ್ತ ಹಾಕೊಂಬರೋಕ್ಕೇನೆ ಮೈ ಮೇಲೆ ಒಂದಿಷ್ಟು ತಪ್ಪದು ಬಂಗಾರ, ಕೈಯಲ್ಲಿ ಒಂದಿಷ್ಟು ಕಡಗ, ಒಂದು ಪಂಚೆ, ಒಂದು ಶರ್ಟು, ಅದು ಬಿಳಿದೇ ಆಗಿರಬೇಕು. ಆಯಿತಾ? ಸುಮ್ಮನೆ ಯಾರು ಹೋಗ್ತೀರಿ, ಏನು ಗೌಡ್ರೆ, ಅವನನ್ನು ಗೌಡ್ರೆ ಅಂತ ಕರೆಯೋದೆ ಯಾವಾಗ ಅವ್ನು ಬಟ್ಟೆ ಚಿನ್ನ ನೋಡಿ. ಅಂದರೆ ಮನ್ನಣೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು? ಅವನು ಯಾರೋ ನಮ್ಮ ಊರಲ್ಲಿ ಒಬ್ಬ ಆಳಿದ್ದ, ಅವ್ನು ಬರ್ತಾ ಇರ್ಬೇಕಾರೆ ಈ ಗೌಡ್ರು ನೋಡದೆ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟ ಅಷ್ಟೇ. ಅವನೇನೂ ಮಾಡಿಲ್ಲ, ನೋಡದೆ ನಡ್ಕೊಂಡು ಹೋಗ್ಬಿಟ್ಟಾರೆ ಅಷ್ಟು ದೂರ. ಬರಲಾ ಇಲ್ಲಿ ಏನು? ಏನು ಸಮಯ ನಾನು ಹೋಯ್ತಾ ಇರೋದು ಕಾಣಿಸ್ತಾ ಇಲ್ವಾ ಇಲ್ಲಿ? ನಾನೊಬ್ಬ ಇಲ್ಲಿ ಊರು ಕಿರಿ ಮನ್ಸ ಇದ್ದೀನಿ, ದೊಡ್ಡ ಮನ್ಸ ಇದ್ದೀನಿ, ನನಗೊಂದು ನಮಸ್ಕಾರ ಮಾಡಿ ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಗೊತ್ತಾಗಲಿಲ್ಲ ಸ್ವಾಮಿ, ನಮಸ್ಕಾರ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋದ. ಅಂದರೆ ಏನು ಅದರ ಅರ್ಥ? ಆ ನಮಸ್ಕಾರ ಅಂದ್ಬಿಟ್ಟು ಅಷ್ಟಕ್ಕೆ ಮುಂದಕ್ಕೆ ಹೋಗಲಿಲ್ಲ, ಮುಂದೆ ಒಂದು ಎಮ್ಮೆ ಬತ್ತಿತ್ತು, ಆ ಎಮ್ಮೆಗೂ ಹೇಳ್ದ, ಗೌಡ್ರಿಗೆ ನಮಸ್ಕಾರ ಹೇಳ್ಬಿಡು. ಓಕೆ, ಚೆನ್ನಾಗಿದೆ. ಲಾಸ್ಟ್ ಪಂಚ್ ಇಸ್ ರಿಯಲಿ ಗುಡ್. ಶ್ರೀಕಾಂತ್ ಹೇಳಿ. ನಮ್ಮ ಗುಂಡೂರವರು ಒಂದು ಮಾತು ಹೇಳಿದ್ರು ಈ ಯೋಜನೆಗಳ ಬಗ್ಗೆ ಹೇಳಿದ್ದಕ್ಕೆ. ಅವ್ರು ಯಾರೋ ಗಂಡಸರು ಕ್ರೆಡಿಟ್ ತೊಗೊಳಕ್ಕೆ ಇವೆಲ್ಲ ಮಾಡ್ತಾವ್ರೆ ಅಂತ. ಜಯಲಲಿತಾ, ದಿವಂಗತ ಜಯಲಲಿತಾ, ಆ ಅಮ್ಮನಷ್ಟು ಇದನ್ನು ಕೊಟ್ಟಿರೋರು ಯಾರೂ ಇಲ್ಲ ಆ ಕಾಲಕ್ಕೆ. ಕುಕ್ಕರ್ ಬೇಕಾ, ಲೈಟ್ ಬೇಕಾ, ಸ್ಟವ್ ಬೇಕಾ, 28 ಕೊಟ್ಟಿದ್ದು ಆ ಅಮ್ಮನೇ. ಆ ಅಮ್ಮನು ಏನು ರೆಕಗ್ನೇಷನ್ಗೋಸ್ಕರ ಕೊಟ್ರ? ಏನಿಲ್ಲ, ಅಲ್ಲಿ ರೆಕಗ್ನೇಷನ್ ಪ್ರಶ್ನೆ ಬರೋದಿಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಮನ್ನಣೆ ಕೊಡಬೇಕು. ಇನ್ನು ಕರ್ನಾಟಕದಲ್ಲಿರೋ ಎಲ್ಲ ಜೀವ ನದಿಗಳ ಹೆಸರನ್ನ ಹೇಳ್ಕೊಂಬನ್ನಿ ನೀವು. ಒಬ್ಬರು ಗಂಡಸ್ರ ಹೆಸರು ಒಂದು ನದಿ ಇದ್ರೆ ಹೇಳ್ಬಿಡಿ. ಬ್ರಹ್ಮಪುತ್ರ ಅಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಹರಿಯೋ ಯಾವುದಾದ್ರು ನದಿಗೆ ಗಂಡು ಮಕ್ಕಳ ಹೆಸರು ಇದೆಯಾ? ಇಲ್ಲ. ಅಲ್ಲಿಗೆ ಹೆಣ್ಣು ಮಕ್ಕಳು ರೆಕಗ್ನೇಷನ್ನು ಇವತ್ತಲ್ಲ, ಕಾಲದಿಂದ ಬಂದಿರೋದು, ಅವತ್ತಿಂದ ಇವತ್ತವರೆಗೂ. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಹೋದರೂ ಹೆಣ್ಣು ಮಕ್ಕಳಿಗೆ ರೆಕಗ್ನೇಷನ್ ಭಾಳ ಇಂಪಾರ್ಟೆಂಟ್. ಹೆಣ್ಣು ಮಕ್ಕಳಿಗೆ ರೆಕಗ್ನಿಷನ್ ಜಾಸ್ತಿ ಅಂತ ಏನಂತ ಅಂದರೆ, ಅರ್ಧೋಗ ನದಿಗೆ ಹೆಣ್ಮಕ್ಳ ಹೆಸರು ಇಟ್ಟವ್ರೆ, ಆದರೆ ಯಾವಾಗಲೂ ಕೂತಿರೋ ಪರ್ವತಕ್ಕೆ ಗಂಡು ಮಕ್ಕಳ ಹೆಸರು ಕುಮಾರ ಪರ್ವತ. ಹೌದು, ಎಲ್ಲ ಪರ್ವತಕ್ಕೂ ಗಂಡು ಹೋಗ್ತೀನಿ ನಾನು. ಯಾಕೆ ಕೂತ್ ಜಾಗದಿಂದ ಕದ್ಲಲ್ಲ ಜಾಗದಲ್ಲಿ ಒಂದು ಆಫೀಸಲ್ಲಿ ಯಾವ್ದಾದ್ರು ಒಂದು ಪೋಸ್ಟಿಂಗ್ ಕೊಟ್ಬಿಟ್ರೆ ಅಲ್ಲೇ ನಮ್ಮ ಆಫೀಸಲ್ಲಿ 3ನೇ ಮಾಡಿಯಿಂದ 5ನೇ ಮಾಡಿಗೆ ಹೋಗ್ತಾ ಇರಲಿಲ್ಲ. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಪರ್ವತ ಅಲ್ಲಿ ಬಂದು ಸೆಟ್ಲ್ ಆಗ್ಬಿಡ್ತಾರೆ, ಬೇರೆ ಊರಿಗೆ ಹೋಗೋದಂತೂ ಅದು. ಹೀಗಾಗಿ ಮನ್ನಣೆ ಬೇಕಾಗುತ್ತೆ. ಆದರೆ ಮನ್ನಣೆ ಎಲ್ಲರೂ ಬಯಸ್ತಾರೆ. ಆ ಮನ್ನಣೆ ಅಂತಕ್ಕಂಥದ್ದು ಕೇವಲ ರೆಕಗ್ನಿಷನ್ ಅಲ್ಲ, ಹೊಗಳಿಕೆ ಅಲ್ಲ. ನಾ ಹೇಳ್ತೀನಿ, ಜಸ್ಟ್ ಬ್ಯಾಟಿಂಗ್. ಈಗ ನಾನು ಲೆಕ್ಕ ಚೆನ್ನಾಗಿ ಮಾಡಿದಾಗ ನಾನು ಭುಜ ತಟ್ಟಿ ಬೇಷ್ ಚೆನ್ನಾಗಿ ಮಾಡಿದೆ ಅಂತ ಒಂದು ಮಾತು ಬೇಕು. ಅಥವಾ ಮನೆ ಮುಂದೆ ನಾನು ಎಷ್ಟೋ ಸಲ ಕೆಲವು ಫಂಕ್ಷನ್ಸ್ಗೆ ಹೋದಾಗ ರಂಗೋಲಿ ಹಾಕಿರ್ತಾರೆ. ರಾಜ್ಯೋತ್ಸವ ಫಂಕ್ಷನ್ಗೆ ಯಾವುದೋ ಆಫೀಸ್ಗೆ ಹೋದೆ, ನಾನು ರಂಗೋಲಿ ನೋಡ್ತೀನಿ, ಯಾರು ಹಾಕಿದ್ದು ಅಂತ ಕೇಳ್ತೀನಿ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಆ ಥರದ ಒಂದು ಎನ್ಕರೇಜ್ಮೆಂಟ್ ಬೇಕಾಗುತ್ತೆ. ಅದನ್ನು ನೀವು ಹೊಗಳಿಕೆ ಅಂತ ನೀವು ಹೇಳೋ, ಅದರಿಂದ ನನಗೆ ಆಗಬೇಕಾದ್ದೇನಿಲ್ಲ. ಅವರು ಅಷ್ಟು ಕಷ್ಟಪಟ್ಟು ಸೊಂಟ ನೋಯಿಸ್ಕೊಂಡು ಅಷ್ಟು ದೊಡ್ಡ ರಂಗೋಲಿ ರಾಜ್ಯೋತ್ಸವದ ದಿನ, ಗಣೇಶೋತ್ಸವದ ದಿನ ಹಾಕಿರುವಾಗ ಗಮನಿಸುವಂತಹ ಒಂದು ವ್ಯವಧಾನ, ಒಂದು ಮನೋಸ್ಥಿತಿ ಗಂಡಸರಿಗೂ ಬೇಕಾಗುತ್ತೆ, ಅದು ಹೆಂಗಸರಿಗೂ ಬೇಕಾಗುತ್ತೆ. ಮತ್ತು ಹೆಂಗಸರು ಯಾವುದೇ ಡ್ರೆಸ್ ಹಾಕ್ಕೊಂಡೋದ್ರೂ ಅದನ್ನು ಗಂಡಸರು ಚೆನ್ನಾಗಿ ಗಮನಿಸ್ತಾರೆ, ನೋಡ್ತಾರೆ, ಕೇಳ್ತಾರೆ. ಹಾಗೇನೆ ಹೆಂಗಸರು ಕೂಡ ಗಂಡಸರು ಒಳ್ಳೆ ಡ್ರೆಸ್ ಹಾಕೊಂಬಂದಾಗ ಚೆನ್ನಾಗಿ ಕಾಣ್ತೀರಾ ನೀವು, ಎಲ್ಲಿ ಹೊಲಿಸಿದ್ದು, ಏನು ಈ ಕೋಟ್ ಎಲ್ಲಿ ತಗೊಂಡಿದ್ದು, ಸೆಕೆಂಡ್ ಹ್ಯಾಂಡಾ ಅಂತ ಕೇಳಬೇಕು. ಅವರು ಮಾಡಬೇಕಂತ. ಇದು ಮ್ಯೂಚುವಲ್. ಇದು ಇವ್ರು ಮಾತ್ರ ಕೇಳೋದು, ಅವ್ರು ಕೇಳದೇ ಇರೋದು ತಪ್ಪಾಗುತ್ತೆ. ಆದ್ದರಿಂದ
ಎಲ್ಲೆಲ್ಲಿ ನಿಮಗೆ ರೆಕಗ್ನಿಷನ್ ಬೇಕೋ ಅಲ್ಲಿ ರೆಕಗ್ನಿಷನ್ ಕೊಡಬೇಕಾಗುತ್ತೆ. ಆಗಲೇ ಲಂಕೇಶ್ವರ್ ಹೇಳಿದಾಗೆ ಅದ್ರ ಬಗ್ಗೆ ನೀವೇನು ಕಾಮೆಂಟ್ ಮಾಡದೇ ಇರೋದು ಅದು ತಪ್ಪಾಗುತ್ತೆ, ಅವ್ರು ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ. ಅದು ಕವಿಗೆ ಒಂದು ಭಾಳ ಒಂದು ಅವನು ತನ್ನ ಇದನ್ನು ಕಳ್ಕೊಳ್ತಾನೆ, ಅವನು ಸ್ಫೂರ್ತಿಯನ್ನು ಕಳ್ಕೊಳ್ತಾನೆ. ಹಂಗಾಗಬಾರ್ದು. ಬದುಕಲ್ಲಿ ಒಂದು ಒಳ್ಳೆ ಅಡುಗೆ ಮಾಡಿದಾಗ ಅಮ್ಮ ಆಗಲಿ, ಹೆಂಡತಿ ಆಗಲಿ, ತಂಗಿ ಆಗಲಿ, ಅದ್ರ ಬಗ್ಗೆ ಒಂದು ಮಾತಾಡಿ. ಸುಮ್ಮನೆ ದನದ ಥರ ತಿಂದು ಹೋಗೋದಲ್ಲ ಹಾಕಿದ್ದೆಲ್ಲ. ಏಕೆಂದರೆ ನೀವು ಕೊಟ್ಟಿಗೆನಲ್ಲಿ ನೀವು ಹಸಿರು ಸೊಪ್ಪು ಹಾಕಿದ್ರು ತಿನ್ನುತ್ತೆ, ಒಣಗಿರೋ ಹುಲ್ಲು ಹಾಕಿದ್ರು ತಿನ್ನುತ್ತೆ. ಹಂಗಾಗಬಾರ್ದು. ಅದು ಆ ದೃಷ್ಟಿಯಿಂದ ವ್ಯಕ್ತಿಯಾದವನು ಎಲ್ಲೆಲ್ಲಿ ಒಂದು ಮನ್ನಣೆ ಸಿಗುತ್ತಾ, ಎಲ್ಲೆಲ್ಲಿ ಒಂದು ಒಳ್ಳೆ ಮಾತಾಡ್ಬೋದು, ಮಾತಾಡಿ ಏನಿದೆ, ಏನು ಖರ್ಚು, ಏನೂ ನಾವು ಖರ್ಚು ಮಾಡೋಷ್ಟಿಲ್ಲ. ಒಳ್ಳೆಯ ಮಾತೊಂದಿದ್ರೆ ಮತ್ತೇನು ಬೇಕಾಗಲ್ಲ. ಒಳ್ಳೆ ಮಾತಾಡೋಣ, ಎಲ್ಲೆಲ್ಲಿ ಅಪ್ರಿಸಿಯೇಷನ್ ಬೇಕೋ ಅಲ್ಲಿ ಕೊಡೋಣ. ಅದು ಗಂಡಾಗಲಿ ಹೆಣ್ಣಾಗಲಿ ಆ ಭೇದ ಭಾವ ನಮಗೆ ಬೇಡ. ಎಲ್ಲರೂ ಒಗ್ಗಟ್ಟಾಗಿರೋಣ, ಸಮಾಜದಲ್ಲಿ ಎಲ್ಲರನ್ನು ಖುಷಿ ಪಡಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರ್ಚೆಯನ್ನು ಮುಗಿಸ್ಲಿಕ್ಕೆ ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆ, ಮತ್ತೆ ಮುಂದಿನ ವಿಷಯ, ಮತ್ತಷ್ಟು ಹಾಸ್ಯ ನಿಮ್ಮ ಸಮ್ಮುಖಕ್ಕೆ ಬರ್ತೀವಿ. ಅಲ್ಲಿಯವರೆಗೆ ನಮಸ್ಕಾರ.